गुरुर्ब्रह्मा गुरुर्विष्णु गुरुर्देवो महेश्वरा गुरुರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಮತ್ತೊಮ್ಮೆ ಇಂದಿನ ಮನಾಚಯಬಹುದಕ್ಕೆ ಸುಸ್ವಾಗತ. ಎಲ್ಲರಿಗೂ ಗುರುಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಗುರುಚರಣದಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ್ಮೆಲ್ಲರಿಗೂ ಆತ್ಮಜ್ಞಾನವನ್ನು ಕೊಟ್ಟು ಮೋಕ್ಷ ಮಾರ್ಗದ ಕಡೆಗೆ ಕರ್ಕೊಂಡು ಹೋಗಿ ಅಂತ ಅವರ ಚರಣದಲ್ಲಿ ಪ್ರಾರ್ಥನೆ ಮಾಡುತ್ತಾ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಓವರ್ ಟು ಯು ಪ್ರಸಾದ್ ಜಿ. ಧನ್ಯವಾದ. ಶ್ರೀ ಗಣಪತಿಭ್ಯೋ ನಮಃ, ಶ್ರೀ ಸರಸ್ವತಿಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ. ಇವತ್ತು ಆಗ್ಲೇ ದೀಪಾ ಅವರು ತಿಳಿಸಿದ್ರು, ಇವತ್ತು ಗುರು ಪೂರ್ಣಿಮೆ ಹಬ್ಬ. ಇವತ್ತು ಗುರು ಪೂರ್ಣಿಮೆಯನ್ನು ಹಬ್ಬದ ತರ ನಾವು ಆಚರಣೆ ಮಾಡ್ಬೇಕು. ಅದಕ್ಕೋಸ್ಕರ ನಾವು ಸಹ ನಾವು ಮಾಡ್ತಾ ಇರೋದು ಏನು, ಸಮರ್ಥ ರಾಮದಾಸರ ರಚಿಸಿದಂತ ಮನಾಚಬೋಧವನ್ನು, ಅದರಲ್ಲಿ ಸ್ವಲ್ಪ ನಾವು ಇವತ್ತು ಹೆಚ್ಚಾಗಿ ಗುರು ಶಿಷ್ಯರ ಸಂಬಂಧಗಳ, ಗುರು ಶಿಷ್ಯರು, ಗುರು ದಕ್ಷಿಣೆ ಇದೆಲ್ಲ ಏನು ಅನ್ನುವುದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ. ಈ ದಿನ ಗುರುಪೂರ್ಣಿಮಾ ಅದಕ್ಕೆ ನಾವು ಭಗವದ್ಗೀತೆಯ 4ನೇ ಅಧ್ಯಾಯದ 34ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. 34ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅನ್ನೋದಕ್ಕೆ ನೋಡೋಣ ಬನ್ನಿ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ ಉಪದ್ಯೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಏನ್ ಹೇಳ್ತಾ ಇದ್ದಾರೆ? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಜ್ಞಾನವನ್ನು ನಾವು ತತ್ವದರ್ಶಿಗಳಾದ ಜ್ಞಾನಿಗಳ ಬಳಿಗೆ ಹೋಗಿ ತಿಳಿದುಕೊಳ್ಳಬೇಕು. ಅಂದ್ರೆ ನಮಗೆ ಯಾವುದಾದ್ರು ಒಂದು ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಬೇಕು ಅಂದ್ರೆ ನಮಗಿಂತ ಹೆಚ್ಚು ತಿಳಿದವರು ಅಂದ್ರೆ ಅವ್ರಿಗೆ ಜ್ಞಾನಿಗಳು ಅಂತಾರೆ. ಅವ್ರ ಹತ್ರ ಹೋಗಿ ತಿಳ್ಕೊಳ್ಬೇಕಂತೆ. ಅವ್ರಿಗೆ ತಿಳ್ಕೊಬೇಕಾದ್ರೆ ಯಾವ ತರ ತಿಳ್ಕೊಬೇಕು ಅಂದ್ರೆ ಅವರಿಗೆ ದೀರ್ಘದಂಡ ಸಾಷ್ಟಾಂಗ ನಮಸ್ಕಾರ ಮಾಡ್ಬೇಕಂತೆ. ಸಾಷ್ಟಾಂಗ ನಮಸ್ಕಾರ ಮಾಡೋದಲ್ಲದೆ ಅವರ ಸೇವೆಯನ್ನು ಮಾಡ್ಬೇಕಂತೆ. ಸೇವೆಯ ಜೊತೆಗೆ ನಮ್ಮ ಮನಸ್ಸಿನಲ್ಲಿ ಕಪಟ ಭಾವವನ್ನು ತರಬಾರ್ದಂತೆ. ನಾವು ಯಾವುದಾದ್ರೂ ಒಬ್ಬ ಜ್ಞಾನಿಗಳ ಗುರುಗಳ ಸೇವೆ ಮಾಡ್ಬೇಕಾದ್ರೆ ನಿಷ್ಕಲ್ಮಶದಿಂದ ಮಾಡ್ಬೇಕು, ಸೇವೆಯನ್ನು ಮಾಡ್ಬೇಕು. ಹೀಗೆ ಸೇವೆ ಮಾಡ್ತಾ ಅವರಲ್ಲಿ ಪ್ರಶ್ನೆ ಕೇಳಿದರೆ ಪರಮಾತ್ಮ ತತ್ವವನ್ನು ಹೇಗೆ ಅನ್ನೋದನ್ನ ತಿಳಿದಿರುವ ಆ ಜ್ಞಾನಿ ಬೇರೆ ಮತ್ಯಾರು ಅಲ್ಲ, ಗುರುಗಳು. ಆ ಗುರುಗಳು ನಮಗೆ ತತ್ವಜ್ಞಾನದ ಉಪದೇಶವನ್ನು ಮಾಡುವರು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ ರೀತಿಯಲ್ಲಿ ಇಂದಿನ ದಿನ ನಾವು ಸದ್ಗುರುಗಳಾದ ಸಮರ್ಥ ರಾಮದಾಸರು, ಸದ್ಗುರುಗಳಾದ ಬ್ರಹ್ಮಚೈತನ್ಯ ಮಹಾರಾಜರು, ಸದ್ಗುರುಗಳಾದ ಬ್ರಹ್ಮಾನಂದ ಮಹಾರಾಜರು ಹಾಗೂ ನನ್ನ ಸದ್ಗುರುಗಳಾದ ಚಂದ್ರಕುಮಾರ್ ಅವರನ್ನು ಪ್ರಾರ್ಥಿಸುತ್ತಾ ಈ ದಿನದ ಆಖ್ಯಾನವನ್ನು ಪ್ರಾರಂಭಿಸೋಣ. ಬಂದಿರತಕ್ಕಂಥ ಎಲ್ಲರಿಗೂ ನಮಸ್ಕಾರಗಳು. ಹೇಳಿದ್ವಿ ನಾವು ಇವತ್ತಿನ ಒಂದು ಹಬ್ಬದ ದಿನ. ಗುರುಪೂರ್ಣಿಮಾ ಅನ್ನೋದು ನಮಗೆ ಹಬ್ಬದ ದಿನ. ಅದನ್ನೇ ಪಂಚದಶಿಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ತತ್ಪದಂಬುರು ಹ ದ್ವಂದ್ವ ಸೇವಾ ನಿರ್ಮಲಾ ಚೇತಸಾಂ ಸುಖಬೋಧಾಯ ತತ್ತಸ್ಯ ವಿವೇಕೋ ಯಾಂ ವಿಧೀಯತೆ. ಅಂದ್ರೆ ಮತ್ತೆ ಅವರು ಭಗವದ್ಗೀತೆಯಲ್ಲಿ ಏನ್ ಹೇಳಿದಾರೋ ಅದೇ ತರದಲ್ಲಿ ಹೇಳ್ತಾ ಇದ್ದಾರೆ. ಗುರುವಿನ ಸೇವೆಯನ್ನು ನಿರ್ಮಲವಾದ ಮನಸ್ಸಿನಿಂದ, ಶುದ್ಧ ಮನಸ್ಸಿನಿಂದ ಹಾಗೂ ಸಂಶಯಗಳನ್ನು ಬಿಟ್ಟು ಮಾಡಿದಾಗ ಆ ಗುರುವು ನಮಗೆ ಬ್ರಹ್ಮಜ್ಞಾನವನ್ನು, ಬ್ರಹ್ಮಾನಂದವನ್ನು ಉಣಿಸುತ್ತಾನೆ. ಅಂದ್ರೆ ನಮಗೆ ಇಷ್ಟೆಲ್ಲ ನಾವು ನಿರ್ಮಲ ಮನಸ್ಸಿನಿಂದ
ಗುರುಗಳನ್ನು ಸೇವೆ ಮಾಡಿ ಅವರ ಸೇವೆಯನ್ನು ಮಾಡಿದಾಗ ಅವನು ನಮಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಉಣಿಸ್ತಾನೆ. ಅಂದ್ರೆ ಊಟ ಮಾಡಿಸ್ತಾನಂತೆ ಕೂತು ಪಕ್ಕದಲ್ಲಿ. ಗುರು ಅನ್ನೋನು ಅಷ್ಟು ದೊಡ್ಡವನು, ಅಷ್ಟು ಕರುಣಾಮಯಿ. ತನ್ನ ಶಿಷ್ಯರಿಗೆ ಪಕ್ಕದಲ್ಲಿ ಕೂರಿಸಿ ಈ ಬ್ರಹ್ಮಾನಂದದ ಅನುಭವವನ್ನು ತಿಳಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಹೀಗೆ ಹೇಳಿದಾಗ ಈಗ ನಾವು ಈ ದಿನದ ಮುಖ್ಯ ವಿಷಯಕ್ಕೆ ಬರೋಣ. ಇದು ಗುರುಪೂರ್ಣಿಮಾ ಆದ್ದರಿಂದ ನಾವು ಮೊದಲೇ ತಿಳಿಸಿದ ಹಾಗೆ ಗುರುದಕ್ಷಿಣ. ಗುರುದಕ್ಷಿಣ ಅಂದ್ರೆ ಏನಪ್ಪ, ಏನು ಗುರುದಕ್ಷಿಣ ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಅದು ಹೇಗಿರುತ್ತೆ ಅಂತಂದ್ರೆ, ಸೂರ್ಯನು ತಾನು ತನ್ನ ಕರ್ತವ್ಯವನ್ನು ಮರೆಯದೆ ನಮಗೆ ಪ್ರಕಾಶ ಕೊಡ್ತಾನೆ. ಹಾಗೆಯೇ ಮೋಡಗಳು ಮಳೆಯನ್ನು ತರಿಸ್ತವೆ. ಅದಕ್ಕೆ ಯಾವ ಭೇದ ಭಾವಗಳು ಇಲ್ಲ. ನಾನಿವತ್ತು ಸೂರ್ಯ ಯಾವತ್ತೂ ಹೇಳೋದಿಲ್ಲ ನಾನಿವತ್ತು ಸೂರ್ಯ ಇಷ್ಟೊತ್ತಿಗೆ ಬರ್ತೀನಿ, ಬೇಗ ಹೋಗ್ತೀನಿ, ನಾನು ಪ್ರಕಾಶ ಕೊಡೋದಿಲ್ಲ ಅಂತ. ಅದು ನಿಷ್ಕಾಮದಿಂದ ಮಾಡ್ತಾ ಇರುತ್ತೆ ಸೇವೆಗಳನ್ನು. ಹಾಗೆ ವಾಯು ನಮ್ಮ ಉಸಿರಾಟಕ್ಕೆ ಯಾವ ಭೇದ ಭಾವಗಳಿಲ್ಲದೆ ಎಲ್ಲರಿಗೂ ಉಸಿರಾಟ ಸಿಗ್ತಾ ಇದೆ. ಹಾಗೆ ಹೂವುಗಳು ತನ್ನ ಸುಗಂಧನವನ್ನು ಎಲ್ಲರಿಗೂ ಸಮಾನತೆಯಿಂದ ಕೊಡ್ತಾ ಇದೆ. ಅವೆಲ್ಲ ಯಾವ ತರ ನಡೀತಾ ಇದೆ ಅಂದ್ರೆ ಅವುಗಳ ಧರ್ಮಕ್ಕನುಸಾರವಾಗಿ ನಡೆಯುತ್ತಿದೆ. ಹಾಗೆಯೇ ಗುರುವು ಶಿಷ್ಯರ ಕಲ್ಯಾಣಕ್ಕಾಗಿ ಸತತವಾಗಿ ಕಾರ್ಯನಿರತನಾಗಿರುತ್ತಾನೆ. ಗುರು ಎಂಥ ಕರುಣಾಮಯಿ ನೋಡಿ. ತನ್ನ ಶಿಷ್ಯರ ಕಲ್ಯಾಣಕ್ಕಾಗಿ ಸತತವಾಗಿ ಅವನು ಕಾರ್ಯನಿರತರಾಗಿರ್ತಾರಂತೆ. ಯಾಕೆಂದ್ರೆ ಶಿಷ್ಯನ ಕಲ್ಯಾಣ ಆಗ್ಲಿ ಅಂತ. ಹಾಗೆಯೇ ಗುರುವು ಯಾವಾಗಲೂ ಶಿಷ್ಯನಿಂದ ಗುರುದಕ್ಷಿಣೆಯನ್ನು ಕೇಳೋದಿಲ್ಲಂತೆ. ಯಾವ ಅಪೇಕ್ಷೆನೂ ಇರೋದಿಲ್ಲಂತೆ. ಗುರುದಕ್ಷಿಣೆ ತಗೋಬೇಕು ಅನ್ನೋ ಅಪೇಕ್ಷೆನೇ ಇರೋದಿಲ್ಲಂತೆ. ಆದರೆ ಅವನ ಶಿಷ್ಯ ಯಾವ ತರ ಇರಬೇಕು ಅಂದ್ರೆ ಸೂರ್ಯನ ತರ ಜಗತ್ತಿನಲ್ಲಿ ಬೆಳಗಬೇಕು ಅನ್ನೋ ಒಂದು ಆಸೆ ಇರುತ್ತಂತೆ ಗುರುವಿಗೆ. ತನ್ನ ಶಿಷ್ಯ ತನಗಿಂತ ಹೆಚ್ಚಾಗಿ ಅಂದ್ರೆ ಸೂರ್ಯನಿಗೆ ಹೋಲಿಸ್ತಾ ಇದ್ದಾರೆ. ಸೂರ್ಯ ಯಾವ ತರ ಪ್ರಕಾಶ ಕೊಡ್ತಾನೆ ಹಾಗೆ ತನ್ನ ಶಿಷ್ಯ ಬೆಳಗಿದಾಗ ಗುರುವಿಗೆ ಬಹಳ ಅದೇ ಒಂದು ಅವನಿಗೆ ಶಿಷ್ಯನು ಕೊಡತಕ್ಕಂಥ ಗುರುದಕ್ಷಿಣೆ. ಅಂದ್ರೆ ನಿಜವಾದ ಗುರು ತನ್ನ ಶಿಷ್ಯರನ್ನು ಶಿಷ್ಯನಾಗಿ ಮಾಡಿ ಇಟ್ಕೊಳಕ್ ಇಷ್ಟ ಇರಲ್ಲಂತೆ. ಅವನನ್ನು ಗುರುಪದದಲ್ಲಿ ಕೂಡಿಸ್ಬೇಕು ಅನ್ನೋದು ಆಸೆ ಇರುತ್ತಂತೆ ಗುರುವಿಗೆ. ಇದಕ್ಕೋಸ್ಕರ ಸತತವಾಗಿ ಅವನು ಕಾರ್ಯನಿರತ ಮಾಡ್ತಾ ಇರ್ತಾನೆ. ಹೇಗಿರುತ್ತೆ ಗುರು ಶಿಷ್ಯರ ಸಂಬಂಧ? ಹೇಗಿರುತ್ತೆ? ಗುರು ಯಾವ ತರ ಶಿಷ್ಯನ ವೃದ್ಧಿಗಾಗಿ ತನ್ನ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ ಅನ್ನೋದನ್ನ ಈ ಒಂದು ಸಣ್ಣ ಕಥೆಯ ಮೂಲಕ ತಿಳ್ಕೊಳ್ಳೋಣ. ಪ್ರಾಚೀನ ಕಾಲದಲ್ಲಿ ಒಂದು ಆಶ್ರಮ. ಆ ಆಶ್ರಮದಲ್ಲಿ ಒಬ್ಬ ವೃದ್ಧ ಗುರುಗಳಿದ್ದರು. ಅವ್ರಿಗೆ ಎಷ್ಟೋ ಜನ ಶಿಷ್ಯರಿದ್ರು. ಆ ಗುರುಗಳಿಗೆ ಒಂದು ಆಸೆ ಆಯ್ತಂತೆ, ತಾವು ಹಿಮಾಲಯದಲ್ಲಿ ಹೋಗಿ ಬರ್ಬೇಕು, ಹಿಮಾಲಯದಲ್ಲಿ ಸ್ವಲ್ಪ ದಿನಗಳ ಕಾಲ ಕಳ್ಕೊಂಡ್ ಬರ್ಬೇಕು, ಹೋಗಿ ಧ್ಯಾನ ಮಾಡ್ಬೇಕು ಅನ್ನೋದು ಅವರ ಮನಸ್ಸಿಗೆ ಬಂತಂತೆ. ಆಗ ಆ ಗುರುಗಳು ಏನ್ ಮಾಡಿದ್ರು, ಅಲ್ಲಿಗೆ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರೆ ಇಲ್ಲಿ ಆಶ್ರಮನ ಹೇಗ್ ಬಿಟ್ಟು ಹೋಗ್ಬೇಕು, ಆಶ್ರಮದ ವ್ಯವಸ್ಥೆಗಳು ಏನ್ ನಡೀತಾ ಇದೆ ಅದನ್ನ ನಡಿಲೇಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರೇನ್ ಮಾಡಿದ್ರಂತೆ, ಅವರ ನೆಚ್ಚಿನ ಇಬ್ಬರು ಶಿಷ್ಯರನ್ನ ಕರೆದ್ರಂತೆ. ಶಿಷ್ಯರನ್ನ ಕರೆದು ಬಿಟ್ಟು ಅವ್ರಿಗೆ 2 ಹಿಡಿ ಗೋಧಿಯನ್ನು ಕೊಟ್ರಂತೆ. ಗೋಧಿ ಕೊಟ್ಬಿಟ್ಟು, ನೋಡಪ್ಪ, ನಾನು ನಾಳೆಯಿಂದ ಹಿಮಾಲಯಕ್ಕೆ ನನ್ನ ಸಾಧನೆಗಾಗಿ ಹೋಗ್ತಾ ಇದ್ದೀನಿ, ಕೆಲವು ಕಾಲಗಳಾಗತ್ತೆ, ಅಲ್ಲಿವರೆಗೂ ನೀವು ಆಶ್ರಮದ ವ್ಯವಸ್ಥೆಯನ್ನು ನೋಡ್ಕೊಂಡಿರ್ಬೇಕು. ನಿಮ್ಮಿಬ್ಬರಲ್ಲಿ ಯಾರು ಚೆನ್ನಾಗಿ ಆಶ್ರಮದ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೋ ಮುಂದಿನ ಉತ್ತರಾಧಿಕಾರಿ ಅವ್ರಾಗ್ತಾರೆ ಅಂತ ಹೇಳಿ ಗುರುಗಳು 2 ಚೀಲದಲ್ಲಿ ಕಟ್ಟಿದ್ದ ಆ ಗೋಧಿಯನ್ನ ಅವರಿಬ್ರಿಗೂ ಕೊಟ್ಟು ಹೋದ್ರು. ಹೇಳಿದ್ದು ಬಂದಾಗ ನನಗೆ ಮತ್ತೆ ಈ ಗೋಧಿನ ವಾಪಸ್ ಕೊಡ್ಬೇಕು ಅಂತ ಹೇಳಿದ್ರು. ಆಯ್ತು, ಗುರುಗಳು ಆ ಕಡೆ ತಮ್ಮ ಸಾಧನೆಗೆ ಹಿಮಾಲಯಕ್ಕೆ ಹೋದರು. ಕೆಲವು ಸಮಯಗಳ ನಂತರ
ಮತ್ತೆ ಅವರು ವಾಪಸ್ ತಮ್ಮ ಆಶ್ರಮಕ್ಕೆ ಬಂದ್ರು. ಆಶ್ರಮಕ್ಕೆ ಬಂದ್ರು. ಆಶ್ರಮಕ್ಕೆ ಬಂದಾದ್ಮೇಲೆ ತಮ್ಮ ನೆಚ್ಚಿನ ಶಿಷ್ಯರನ್ನು ಕರೆದ್ರಂತೆ. ಎಲ್ಲ ಬರ್ರಪ್ಪ, ಎಲ್ಲಾ ಶಿಷ್ಯರೆಲ್ಲ ಬಂದ್ರು. ಮೊದಲನೇವನು ಕೇಳಿದ್ರಂತೆ, ಎಲ್ಲಪ್ಪ ನನ್ ಗೋಧಿ ಅಂತ ಕೇಳಿದ. ಅದಕ್ಕೆ ಆ ಶಿಷ್ಯ ಏನ್ ಮಾಡ್ದ, ಅದು ಗಂಟು ಕಟ್ಟಿದ ಬಟ್ಟೆನ ತಂದು ಗುರುಗಳಿಗೆ ಕೊಟ್ಟನಂತೆ. ಗುರುಗಳೇ ತಗೊಳ್ಳಿ, ನಾನು ದಿನ ಇದಕ್ಕೆ ಪ್ರತಿದಿನ ಪೂಜೆ ಮಾಡ್ತಾ ಇದ್ದೆ, ಇದು ನೀವು ಕೊಟ್ಟಿದ್ದ ಹಾಗೆ ಇದೆ ಅಂತ ಹೇಳಿ ಕೊಟ್ಟರು. ಅದನ್ನ ಗುರುಗಳು ತೆಗೆದು ನೋಡಿದ್ರು. ಒಳಗೆ ಎಲ್ಲ ಹುಳಗಳಾಗಿ ಅಲ್ಲಿ ಏನೂ ಇರ್ಲಿಲ್ಲ. ಗೋಧಿ ಅನ್ನೋ ಒಂದು ಆ ಗುರುತು ಸಹ ಸಿಗದಂಗೆ ಆಗೋಗಿತ್ತು. ಒಳಗೆಲ್ಲ ಹುಳ ಎಲ್ಲ ತಿಂದಾಗಿ. ಕಡೆಗೆ ಗುರುಗಳು ಹೇಳಿದ್ರಂತೆ, ಎರಡನೇ ಶಿಷ್ಯನ್ ಕೇಳಿದ್ರಂತೆ, ಅಪ್ಪ ನಿಂದೆಲ್ಲಪ್ಪ ಗೋಧಿ ಅಂತ. ಅವನ್ ಹೇಳಿದಂತೆ, ಗುರುಗಳೇ ದಯಮಾಡಿ ನಮಸ್ಕಾರ ಮಾಡ್ತಾ ಇದ್ದೀನಿ, ಬನ್ನಿ ನಮ್ಮ ಆಶ್ರಮದ ಹಿಂಭಾಗಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಆಶ್ರಮದ ಹಿಂಭಾಗಕ್ಕೆ ಹೋದಾಗ ಅವನ್ ತೋರ್ಸದ್ನಂತೆ, ಇಲ್ಲೆಲ್ಲ ಹಚ್ಚ ಹಸಿರಾಗಿ ಏನು ಕಾಣಿಸ್ತಾ ಇದೆ, ಇದೆಲ್ಲ ಗಿಡಗಳು, ಇದೆಲ್ಲ ತಾವು ಕೊಟ್ಟಂತ ಗೋಧಿಯನ್ನು ನಾನು ಇಲ್ಲಿ ಬಿತ್ತನೆ ಮಾಡಿದ್ದೀನಿ. ಅದು ಈ ತರ ಗಿಡಗಳಾಗಿ ಬೆಳೆದು ನಿಂತಿದೆ. ನನಗೆ ಕ್ಷಮಿಸಿ, ನಾನು ನಿಮಗೆ ನೀವು ಕೊಟ್ಟಂತ ಗೋಧಿಯನ್ನು ನನಗೆ ವಾಪಸ್ ನಿಮಗೆ ಕೊಡಕ್ ಆಗ್ತಾ ಇಲ್ಲ ಅಂತ. ಆಗ ಗುರುಗಳಿಗೆ ಬಹಳ ಸಂತೋಷ ಆಯ್ತಂತೆ. ಬಹಳ ಸಂತೋಷ ಆಗಿ ಅವ್ರು ಹೇಳಿದ್ರಂತೆ, ಯಾವಾಗ ಗುರುವಿಗೆ ತನ್ನ ಶಿಷ್ಯ ಜ್ಞಾನವನ್ನು ಎಲ್ಲರಿಗೂ ಹಂಚುತ್ತಾನೋ ಅವನೇ ನಿಜವಾದ ಉತ್ತರಾಧಿಕಾರಿ. ಅವನು ಏನ್ ಮಾಡ್ದ, ಎರಡನೇ ಶಿಷ್ಯ ತನ್ನ ಕೊಟ್ಟಿದ್ದನ್ನೆಲ್ಲ ಬಿತ್ತನೆ ಮಾಡಿ ಗಿಡಗಳಾಗಿ ಅವರು ಕೊಟ್ಟಿದ್ದ 2 ಮುಷ್ಟಿ ಗೋಧಿಯನ್ನು ಇನ್ನೂ ಹೆಚ್ಚಾಗಿ ಬೆಳೆಸ್ದ. ಅಂದರೆ ಅವರ ಕೊಟ್ಟಿದ್ದ ಜ್ಞಾನವನ್ನು ಬೇರೆಯವರಿಗೆಲ್ಲ ತಿಳಿಸಿದ್ದ. ಅದನ್ನ ಹೇಳ್ತಾರೆ, ಇದನ್ನೇ ಗುರುವಿಗೆ ಕೊಡತಕ್ಕವಾದ ನಿಜವಾದ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಹಾಗೆ ನಾವು ಸಾಮಾನ್ಯ ಜನರು ಏನ್ ಮಾಡ್ತಾರೆ, ಗುರುದಕ್ಷಿಣೆ ಅಂದ್ರೆ ಎಲ್ಲ ಮೌಲ್ಯಾಧಾರಿತ ವಸ್ತು, ಹಣ, ಅದನ್ನ ಕೊಟ್ಟು ಇದನ್ನ ಮಾಡ್ಬೇಕು ಅಂತ. ಆದ್ರೆ ಅದು ನಿಜವಾದ ಅರ್ಥವಲ್ಲಂತೆ. ಗುರುದಕ್ಷಿಣೆ ಅರ್ಥ ಬಹಳ ವ್ಯಾಪಕವಾಗಿದೆ. ಗುರುವಿನಿಂದ ಪ್ರಾಪ್ತಿಯಾದ ಜ್ಞಾನವನ್ನು ಎಲ್ಲರಿಗೂ ಪ್ರಚಾರಗಳ ಮೂಲಕ ಅದರ ಯೋಗ್ಯವಾದ ಉಪಯೋಗವನ್ನು ಜನ ಕಲ್ಯಾಣಕ್ಕಾಗಿ ಮಾಡುವುದೇ ನಿಜವಾದ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಅಂದ್ರೆ ಗುರುದಕ್ಷಿಣೆ ಯಾವುದು, ಗುರುವಿನ ಪ್ರತಿ ಸನ್ಮಾನ ಮತ್ತು ಸಮರ್ಪಣೆ ಅಂತ ಹೇಳಿ ಅದನ್ನ ಹೇಳ್ತಾ ಇದ್ದಾರೆ. ಗುರುದಕ್ಷಿಣೆಯನ್ನು ಈ ತರ ನಾವು ಹಂಚ್ಕೋಬೇಕು. ಅವರು ಕೊಟ್ಟಂತಹ ಜ್ಞಾನವನ್ನು ಬೇರೆ ಎಲ್ಲರಿಗೂ ಹಂಚಿದಾಗ ನಮಗೆ ಆ ಗುರುದಕ್ಷಿಣೆಯ ಫಲ ಸಿಗುತ್ತೆ. ಹೀಗೆ ಗುರು ಶಿಷ್ಯರ ಬಗ್ಗೆ ನಾವು ನೋಡ್ಕೊಳ್ತಾ ಹೋದಾಗ ನಮ್ಗೆಲ್ಲ ಗೊತ್ತಾಗುತ್ತೆ, ಏಕಲವ್ಯ ಮತ್ತು ದ್ರೋಣಾಚಾರ್ಯರು ಗುರು ಶಿಷ್ಯರ ಸಂಬಂಧ. ಅವರು ದ್ರೋಣಾಚಾರ್ಯರ ಪ್ರತಿಮೆಯನ್ನು ಮಾಡಿ ಅದರಿಂದನೇ ತಾನು ಧನುರ್ವಿದ್ಯೆಯನ್ನು ಕಲಿತ. ಹಾಗೆ ಗುರುಗಳು ಕೇಳಿದಾಗ ಹಾಗೆಯೇ ಗುರುಗಳು ಅವನು ಗುರುದಕ್ಷಿಣೆಯನ್ನು ಕೇಳಿದಾಗ ಹಿಂದೆ ಮುಂದೆ ನೋಡದಲೇ ತನ್ನ ಬೆರಳನ್ನು ಕತ್ತರಿಸಿಕೊಟ್ಟ ಗುರುದಕ್ಷಿಣೆಯಾಗಿ. ಹಾಗೆ ಮತ್ತೆ ನೋಡಿದ್ರೆ ಅರ್ಜುನ ಮತ್ತು ದ್ರೋಣಾಚಾರ್ಯರು ಅರ್ಜುನನನ್ನು 3 ಲೋಕದಲ್ಲೂ ಅವನನ್ನು ಬಿಲ್ಲು ವಿದ್ಯೆಯಿಂದ, ಧನುರ್ವಿದ್ಯೆಯಿಂದ ಯಾರು ಸೋಲಿಸಲ ಆಗದಂತಹ ಒಂದು ಶಿಷ್ಯನನ್ನಾಗಿ ಮಾಡಿದರು. ಅದೇ ರೀತಿ ಸಮರ್ಥ ರಾಮದಾಸ ಮತ್ತೆ ಕಲ್ಯಾಣ ಸ್ವಾಮಿಯರು, ಸಮರ್ಥ ರಾಮದಾಸರು ಮತ್ತು ಶಿವಾಜಿ ಮಹಾರಾಜ್ ಇವರ ಗುರು ಶಿಷ್ಯರ ಸಂಬಂಧ ಹೇಗಾಯ್ತು ಅಂದ್ರೆ, ಕಡೆಗೆ ಶಿವಾಜಿ ಮಹಾರಾಜ್ ಹಿಂದೂ ರಾಷ್ಟ್ರವನ್ನು ಕಟ್ಟುತ್ತಾ ಇಲ್ಲಿ ಅವರ ಆದರ್ಶದಿಂದ ಹಿಂದೂ ರಾಷ್ಟ್ರವನ್ನು ಕಟ್ಟದ. ಹಾಗೆ ಗುರು ಏನ್ ಮಾಡ್ತಾ ಇರ್ತಾನೆ ಅಂತಂದ್ರೆ, ಶಿಷ್ಯನ ಪರೀಕ್ಷೆಯನ್ನ ಮಾಡುವಾಗ ಗುರುದಕ್ಷಿಣೆಯನ್ನು ಕೇಳ್ತಾ ಇರ್ತಾನಂತೆ, ಪರೀಕ್ಷೆ ಮಾಡ್ತಾ ಇರ್ತಾನಂತೆ.
ಆಗ ಏನು ಗುರುದಕ್ಷಿಣೆ ಅಂದ್ರೆ ಏನು ಅಂದ್ರೆ ಗುರುವಿನ ಆದೇಶ ಪರಿಪಾಲನೆ ಮಾಡುವುದೇ ಶಿಷ್ಯನ ಪರಮ ಕರ್ತವ್ಯವಾಗಿರುತ್ತದೆ. ಗುರುದಕ್ಷಿಣೆ ಅಂದ್ರೆ ಅವನು ಯಾವುದು ಶಿಷ್ಯನ ಪ್ರತಿ ಹೆಜ್ಜೆ ಹೆಜ್ಜೆಗೂ ಅವನು ಪರೀಕ್ಷೆಯಲ್ಲಿ ಮಾಡ್ತಾ ಇರ್ತಾನೆ. ಏನು ಅಂದ್ರೆ ಅವನು ಹೇಳಿಕೊಟ್ಟಂತ ಜ್ಞಾನವನ್ನ ಪರಿಪಾಲನೆ ಮಾಡ್ತಾ ಇದ್ದಾನೋ ಇಲ್ಲೋ ಅನ್ನೋ ತರ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ಮತ್ತೆ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು ಅವರಿಗೆ ಆದೇಶದಂತೆ, ರಾಮಕೃಷ್ಣರ ಆದೇಶದಂತೆ ಅವರು ಜಗತ್ತಿನ ತುಂಬಾ ಸನಾತನ ಧರ್ಮವನ್ನು ಪ್ರಚಾರ ಮಾಡಿದ್ರು. ಅವ್ರು ಎಲ್ಲೂ ನಿಲ್ಲಿಲ್ಲ. ಎಲ್ಲಾ ಕಡೆ ಗುರುಗಳು ಹೇಳಿದ ಮಾತನ್ನ ತಿಳಿಸ್ಬೇಕು, ಮಾಡಬೇಕು ಅಂತ ಹೇಳಿ ಇದು ಮಾಡಿದ್ರು. ಇದನ್ನು ಒಂದು ಸಹ ಗುರುದಕ್ಷಿಣೆ ಅಂತ ಹೇಳ್ತಾರೆ. ಮತ್ತೆ ಕೃಷ್ಣ ಬಲರಾಮರು ಸಾಂದೀಪಿನಿ ಗುರುವಿನ ಹತ್ತಿರ ಶಿಷ್ಯತ್ವವನ್ನು ಮುಗಿಸಿದಾಗ ಅವರು ಸಾಂದೀಪಿನಿ ಗುರುಗಳು ಅವರಿಗೆ ಕೇಳಿದ್ರು, ನನಗೆ ಏನು ಕಾಣಿಕೆ ಕೊಡ್ತಾ ಇದೆಯಪ್ಪ, ಏನ್ ಕಾಣಿಕೆ ಬೇಕು ಅಂತ ಗುರುಗಳನ್ನು ಕೇಳಿದಾಗ ಗುರುಗಳು ಹೇಳಿದ್ರು, ಅವರ ಮಗನನ್ನ ಯಮಲೋಕದಲ್ಲಿ ಇದ್ದಾನೆ, ಅವನು ನಮ್ಗೆ ವಾಪಸ್ ಬೇಕು ಅಂತ. ಆಗ ಶ್ರೀಕೃಷ್ಣ ಬಲರಾಮರು ಯಮಲೋಕಕ್ಕೆ ಹೋಗಿ ಅವರ ಮಗನನ್ನು ಕರೆದುಕೊಂಡು ವಾಪಸ್ ಬಂದು ಸಾಂದೀಪಿನಿ ಗುರುಗಳಿಗೆ ಕೊಟ್ಟಂತೆ. ಇದು ಒಂದು ಗುರುದಕ್ಷಿಣೆ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಅಂಗುಲಿಮಾಲ ಒಬ್ಬ ದರೋಡೆಕೋರ ಇದ್ದ. ಬುದ್ಧನ ವಾಕ್ಯಗಳಿಂದ ಅವನು ಭಿಕ್ಷುವಾಗಿ ಪರಿವರ್ತನೆಯಾದ ಅಂತ ಹೇಳ್ತಾರೆ. ಅಂದ್ರೆ ಗುರುವಿನಲ್ಲಿ ಇರುವ ಸಾಮರ್ಥ್ಯ ಏನಿದೆ ಅಂತಂದ್ರೆ ಅವನು ಯೋಗ್ಯನಾದ ಶಿಷ್ಯನನ್ನು ಹುಡುಕಿ ತೆಗಿತಾನಂತೆ. ಶಿಷ್ಯ ಗುರುನ್ ಹುಡ್ಕೊಂಡು ಹೋಗೋದು ಬಹಳ ಅಪರೂಪ ಅಂತೆ. ಗುರುವೇ ತನ್ನ ಶಿಷ್ಯ ಎಲ್ಲಿದ್ದಾನೆ ಅನ್ನೋದವನು ಹುಡ್ಕೊಂಡು ಬರ್ತಾನಂತ. ಅಂತಹ ಸಾಮರ್ಥ್ಯ ಗುರುವಿಗಿದೆ ಅಂತ ಹೇಳ್ತಾರೆ. ಅದನ್ನೇ ಇತಿಹಾಸದಲ್ಲಿ ನೋಡಿದಾಗ 7 ಜನ ಗುರು ಶಿಷ್ಯರ ಬಗ್ಗೆ ಹೇಳ್ತಾರೆ. ಅವರಲ್ಲಿ ಮೊದಲನೆಯವರು ಗುರು ವಸಿಷ್ಠರು ಮತ್ತೆ ಶ್ರೀರಾಮಚಂದ್ರರು ಮೊದಲನೆಯವರು. ಎರಡನೆಯವರು ವ್ಯಾಸ ಮಹರ್ಷಿಗಳು ಮತ್ತು ಶುಕ ಮಹರ್ಷಿಗಳು. ಮೂರನೆಯವರು ಪರಶುರಾಮ ಮತ್ತೆ ಭೀಷ್ಮ ದ್ರೋಣಾಚಾರ್ಯರು. ಇದು ಗುರು ಶಿಷ್ಯರ ಸಂಬಂಧ. ಹಾಗೆಯೇ ಗುರು ದ್ರೋಣಾಚಾರ್ಯರು, ಕೌರವರು, ಪಾಂಡವರು, ಸಾಂದೀಪನಿ ಗುರುಗಳು ಹಾಗೂ ಕೃಷ್ಣ ಬಲರಾಮರು, ಮಹರ್ಷಿ ವಿಶ್ವಾಮಿತ್ರ ಮತ್ತು ಶ್ರೀರಾಮ ಲಕ್ಷ್ಮಣ. 7ನೆಯದಾಗಿ ಆಚಾರ್ಯ ಚಾಣಕ್ಯ ಮತ್ತೆ ಚಂದ್ರಗುಪ್ತ ಮೌರ್ಯ. ಇವರೆಲ್ಲ ಗುರುಗಳು ಹೇಗಿದ್ರು ಅಂದ್ರೆ ಅವ್ರ ಶಿಷ್ಯರು ಇದ್ದಾರೆ ಅಂತ ಹುಡುಕಿ ಹೋಗಿ ಮಾಡಿದಂತ. ಅದಕ್ಕೆ ಇದು ಗುರು ಶಿಷ್ಯರ ಜೋಡಿಗಳು. 7 ಬಹಳ ಹೆಸರಾದಂತಹ ಜೋಡಿಗಳು ಗುರು ಶಿಷ್ಯರ ಜೋಡಿಗಳು ಅಂತ ಹೇಳ್ತಾರೆ. ಈ ಗುರು ಶಿಷ್ಯರ ಜೋಡಿಗಳು ಅಂತ ಹೇಳಿದಾಗ ನಾವು ಮಾಡ್ತಾ ಇರೋದು ಮನಾಚ ಬೋಧಗಳ ವಿವರಣೆಯನ್ನು. ಆ ಮನಾಚ ಬೋಧದ ವಿವರಣೆಯಲ್ಲಿ ಈ ದಿನ ಸಮರ್ಥ ರಾಮದಾಸರು ಮತ್ತು ವೇಣಾಬಾಯಿ ಅವರ ಗುರು ಶಿಷ್ಯತ್ವವನ್ನು ಇವತ್ತಿನ ಈ ಗುರು ಪೂರ್ಣಿಮಾದ ಪ್ರಯುಕ್ತ ಅವರ ಕಥೆಯನ್ನು ಇವತ್ತು ನೋಡೋಣ. ಈ ವೇಣಾಬಾಯಿ ಅನ್ನೋರು 1627ನೇ ಇಸ್ವಿಯಲ್ಲಿ ಮಹಾರಾಷ್ಟ್ರದ ಮಿರಜ್ ಎಂಬ ಒಂದು ಗ್ರಾಮದಲ್ಲಿ ಹುಟ್ಟಿದರು. ಆಗಿನ ಅವರು ಹುಟ್ಟಿದಂತ ಮನೆಯವರು ಬ್ರಾಹ್ಮಣ ಮನೆತನದಿಂದ ಹುಟ್ಟಿದ್ರು. ಅವರ ವಿವಾಹ ಕೊಲ್ಲಾಪುರ ಪಕ್ಕದಲ್ಲೇ 40-50 ಕಿಲೋಮೀಟರ್ ದೂರ ಕೊಲ್ಲಾಪುರದ ಒಬ್ಬರಿಗೆ ಅವರ ಜೊತೆ ವಿವಾಹವಾಯಿತು. ಆಗಿನ ಕಾಲದಲ್ಲೆಲ್ಲ ವಿವಾಹ ಅಂದ್ರೆ ಬಾಲ್ಯ ವಿವಾಹ ಆಗ್ತಾ ಇತ್ತು. ವೇಣಾಬಾಯಿಯವರು ಇನ್ನೂ ತಾಯಿ ಮನೆಯಲ್ಲೇ ಇದ್ರು. 10 ವರ್ಷ ವಯಸ್ಸು ಆಗಲೇ ಅವರ ಗಂಡ ವಿಧಿವಶರಾದ್ರಂತೆ. ಸೊ ಅವರ ದಾಂಪತ್ಯ ಜೀವನವನ್ನೇ ನೋಡ್ಲಿಲ್ಲ. ದಾಂಪತ್ಯ ಜೀವನ ಶುರು ಆಗುವುದಕ್ಕಿಂತ ಮುಂಚೆ ಅವ್ರದ್ದು ಮುಗಿದು ಹೋಯ್ತು. ಆಗಿನ ಕಾಲದಲ್ಲಿ ಧಾರ್ಮಿಕ ಪರಿಸ್ಥಿತಿ ಬಹಳ ಕ್ಲಿಷ್ಟಕರವಾಗಿತ್ತು. ಅಂದ್ರೆ ವಿಧವೆಯರಂದ್ರೆ ಹೊರಗೆಲ್ಲೂ ಓಡಾಡ ಹೋಗಿಲ್ಲ, ಮನೇಲೇ ಇರಬೇಕು, ಮನೆ ಕೆಲಸಗಳನ್ನು ಮಾಡ್ಬೇಕು, ಮನೇಲೇ ಕೂತು ನಾಮಸ್ಮರಣೆಗಳನ್ನು ಮಾಡುವುದು, ಗ್ರಂಥ ಪಾರಾಯಣಗಳನ್ನು ಮಾಡುವುದು, ಇದೇ ಅವ್ರದ್ದು ಕೆಲಸ ಆಗಿತ್ತು, ನಿತ್ಯ ಕೆಲಸವಾಗಿತ್ತು. ಹೀಗೆ ಇದ್ದಾಗ ಒಂದು ಸಲ ಏನಾಯ್ತು ಅಂದ್ರೆ ಸಮರ್ಥ ರಾಮದಾಸರು
ಆ ಮಿರಜ್ ಊರಿನಲ್ಲಿ ಅವರ ಯಾತ್ರೆಗಾಗಿ ಬರ್ತಾ ಇದ್ರು. ಇವರ ಮನೆ ಮುಂದೆ ಹೋದ್ರಂತವ್ರು. ಮನೆ ಮುಂದೆ ಹೋದಾಗ ಇವರಿಗೆ ಕಣ್ಣಿಗೆ ಒಂದು ಗೋಚರವಾಯ್ತು, ಒಂದು ವ್ಯಕ್ತಿ ಹೋದ್ರು ಅಂತ. ಬಂದು ನೋಡೋ ಅಷ್ಟೊತ್ತರಲ್ಲಿ ಸಮರ್ಥ ರಾಮದಾಸರು ಮುಂದೆ ಹೊರಟೋಗಿದ್ರು. ಎಂಥ ವ್ಯಕ್ತಿ ಇದೆ, ಎಂಥ ಅವರ ಪ್ರಭೆ ಇದೆ ಅವರಲ್ಲಿ ಪ್ರಭೆ ಎಷ್ಟು ಇದೆ ಅಂತ ಇವರು ವೀಣಾಬಾಯಿ ಸಣ್ಣ ಹುಡುಗಿ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ರಂತೆ. ಹೀಗೆ ಅವರು ದಿನಪ್ರತಿ ಮಾಡ್ತಾ ಇರ್ಬೇಕಾದ್ರೆ ಅವರು ಏಕನಾಥ ಭಾಗವತ ಅನ್ನೋ ಒಂದು ಪಾರಾಯಣದ ಗ್ರಂಥವನ್ನು ಹಿಡಿದು ಅವರು ಓದ್ತಾ ಇದ್ರಂತೆ. ಹೀಗೆ ಹೋದಂತ ಸಮರ್ಥ ರಾಮದಾಸರು ಮತ್ತೆ ವಾಪಸ್ ಮರಳಿ ಬರ್ತಾ ಇದ್ರಂತೆ ಕೆಲವು ದಿನಗಳ ನಂತರ. ಆ ದಿನ ಇವರು ಏಕನಾಥ್ ಭಾಗವತವನ್ನು ಓದ್ತಾ ಕೂತಿದ್ರಂತೆ. ತುಳಸಿ ಗಿಡದ ಹತ್ರ ಹುಡುಗಿ ಓದ್ತಾ ಕೂತಿತ್ತು. ಆಗ ಇವರು ಸಮರ್ಥ ರಾಮದಾಸರು ಅವ್ರ ಮನೆ ಮುಂದೆ ಬಂದು ಅವರಲ್ಲಿ ಭಿಕ್ಷೆ ಕೇಳಿದ್ರು. ಭಿಕ್ಷೆ ಕೇಳಿದ್ರು, ಯಾರೋ ಬಂದು ಹಾಕಿದ್ರು. ಹಾಗೆ ಇವರ ದೃಷ್ಟಿ, ಸಮರ್ಥರ ದೃಷ್ಟಿ ಆ ಹುಡುಗಿ ಕೂತು ಓದ್ತಾ ಇದ್ದ ಹುಡುಗಿ ಕಡೆ ಹೋಯ್ತಂತೆ. ಕೇಳಿದ್ರಂತೆ ಅವ್ರಿಗೆ, ಏನಮ್ಮ ಓದ್ತಾ ಇರೋದು, ಅರ್ಥ ಆಗ್ತಾ ಅಂತ. ಅದಕ್ಕೆ ಸಮರ್ಥರು ಕೇಳಿದ್ದಕ್ಕೆ ಅವಳು, ಇಲ್ಲ ನನ್ಗಿನ್ನೂ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಆಯ್ತು ಬಿಡು, ಸಮಯ ಬಂದಾಗ ಎಲ್ಲ ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಅವ್ರು ಮುಂದೆ ಹೋದ್ರಂತೆ. ಆ ಮಾತುಗಳನ್ನ ಕೇಳಿದಾಗ ಆ ಹುಡುಗಿಗೆ ಮೈಯಲ್ಲೆಲ್ಲ ಒಂದು ರೋಮಾಂಚನ ಆಯ್ತಂತೆ. ಹಾಗಾಗಿ ಓಡ್ ಬಂದು ಹೊರಗೆ ಬಂದು ನೋಡಿದ್ಲಂತೆ. ಅಷ್ಟಲ್ಲಾಗ್ಲೇ ಸಮರ್ಥ ರಾಮದಾಸರು ಮುಂದೆ ಹೋಗ್ಬಿಟ್ಟಿದ್ರು. ಮುಂದೆ ಹೋಗಿದ್ರು ಸಮರ್ಥ ರಾಮದಾಸರು, ಹುಡುಕಿದ್ರು ಸಿಗ್ಲಿಲ್ಲ. ಹಾಗೆ ಅಲ್ಲೇ ಕೂತವ್ರನ್ನ, ಅಕ್ಕಪಕ್ಕದವ್ರನ್ನ ಕೇಳಿದ್ರು, ಇವ್ರು ಯಾರು, ಯಾವ ಸ್ವಾಮಿಗಳು ಇವ್ರು ಬಂದವರು, ಎಷ್ಟು ತೇಜಪುಂಜವಾಗಿದೆ ಇವ್ರದ್ದು ಹಾಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಜನ ಅಲ್ಲಿ ಕೂತಿದ್ದರು, ಅಮ್ಮ ಅವ್ರು ಬಂದವ್ರು ಬೇರೆ ಯಾರು ಅಲ್ಲ, ಸಮರ್ಥ ರಾಮದಾಸರು. ಅಂಥವ್ರು ನಿನ್ ಜೊತೆ ಮಾತಾಡಿದ್ದಾರೆ ಅಂದ್ರೆ ನಿನಗೆ ಅನುಗ್ರಹ ಆಗಿದೆ ಅಂತಾನೆ ತಿಳ್ಕೋ ಅಂತ ಹೇಳಿದ್ರಂತೆ. ಯಾಕೆ ಅಂದ್ರೆ ಆಗಿನ ಪರಿಸ್ಥಿತಿ ಹಾಗಿತ್ತು, ಯಾವ ವಿಧೇಯತೆಯನ್ನು ಯಾರು ಮಾತಾಡಿಸ್ತಾ ಇರ್ಲಿಲ್ಲ, ಸಾಮಾಜಿಕ ಧೋರಣೆಗಳಾಗಿತ್ತು. ಇದನ್ನ ಕೇಳಿದಾಗ ಅವ್ರಿಗೆ ಬಹಳ ಸಂತೋಷ ಆಯ್ತಂತೆ. ಸಂತೋಷದಲ್ಲ ಒಂದೇ ಅಲ್ಲ, ಅವರು ಪ್ರತಿನಿತ್ಯ ಆಗಿನ ಕ್ಷಣದಿಂದಲೇ ಅವರು ಆ ಸಮರ್ಥರ ರಾಮದಾಸರ ನಾಮವನ್ನ ಜಪಿಸಲು ಶುರು ಮಾಡಿದ್ರಂತೆ. ಸತತವಾಗಿ ಸಮರ್ಥ ರಾಮದಾಸರ ಜಪಗಳನ್ನು ಮಾಡ್ತಾ ಕೂತಾಗ ಅವ್ರಿಗೆ ಹೇಗಾಯ್ತು ಅಂದ್ರೆ, ಆ ನಾಮಸ್ಮರಣೆ ಮಾಡ್ತಾ 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 ಅವ್ರಿಗೆ ವಿದೇಹ ಸ್ಥಿತಿಗೆ ಹೊರಟೋದ್ರಂತೆ. ವೀಣಾಬಾಯಿ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅವರು ವಿದೇಹ ಸ್ಥಿತಿಗೆ ಹೊರಟೋದ್ರು. ಅಷ್ಟು ಸಮರ್ಥ ರಾಮದಾಸರ ನಾಮಸ್ಮರಣೆ ಮಾಡ್ತಾ ಕೂತಿದ್ರು. ಹೀಗೆ ಮಾಡ್ತಾ ಕೂತಾಗ ಅವ್ರೇನ್ ಮಾಡಿದ್ರು, ಅವಳಿಗೆ ಹೋಗ್ತಾ ಮತ್ತೊಂದು ಶಬ್ದವನ್ನು ಹೇಳಿದ್ರಂತೆ, ನೀನು ಇದನ್ನೆಲ್ಲ ಓದ್ಬೇಡಮ್ಮ, ಇದಕ್ಕಿಂತ ಹೆಚ್ಚಾಗಿ ಕೀರ್ತನೆಗಳನ್ನು ಮಾಡು ಅಂತ ಹೇಳಿದ್ರಂತೆ ಸಮರ್ಥ ರಾಮದಾಸ್ ಆ ಹುಡುಗಿಗೆ. ಕೀರ್ತನೆಗಳನ್ನು ಮಾಡು ಅನ್ನಿದ್ದು ಆ ಮನಸ್ಸಿನಲ್ಲಿ ಇನ್ನೂ ಹೆಚ್ಚು ಬಲ ಬಂತು. ಆ ವೀಣಾಬಾಯಿ ಕೀರ್ತನೆಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ. ನೋಡಿ, ಆಗಿನ ಕಾಲದಲ್ಲಿ ಆ ವಿಧವೆಯರಿಗೆ ಮನೆಯಿಂದ ಹೊರಗೆ ಹೋಗಕ್ಕೆ ಸಾಧ್ಯ ಇರಲಿಲ್ಲ. ಅಂಥದ್ರಲ್ಲಿ ವೀಣಾಬಾಯಿಯವರು ಕೀರ್ತನೆಗಳನ್ನು ಸರಾಗವಾಗಿ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಈ ಶುರು ಮಾಡಿದಾಗ ಜನಗಳಿಗೆ ಇದು ಸಹಿಸಲಾರದಷ್ಟು ಕಷ್ಟ ಆಯ್ತು. ಏನಿವರು ವಿಧವೆ ಹೆಂಗಸು ಕೀರ್ತನೆಗಳನ್ನು ಮಾಡ್ತಾ ಇದ್ದಾರೆ, ಇದು ಸರಿಯಲ್ಲ, ಸಮಾಜದ ಧಾರಣೆಗೆ ವಿರುದ್ಧವಾಗಿದೆ ಅಂತ ಹೇಳಿ ಆ ಕೆಲವು ಜನಗಳು ಏನ್ ಮಾಡಿದ್ರು, ಪಿತೂರಿಯಿಂದ ಅವರ ಅತ್ತೆ ಮಾವನ ಮನೆ ಕೊಲ್ಹಾಪುರದಲ್ಲಿ ಈ ವಿಷಯವನ್ನ ಅವ್ರು ಹೇಳಿದ್ರಂತೆ. ನಿಮ್ಮ ಸೊಸೆ ವಿಧವೆಯಾಗಿದ್ದಾಳೆ, ಆದ್ರೆ ಹರಿಕತೆ ಕೀರ್ತನೆಗಳನ್ನು ಮಾಡ್ಕೊಂಡು ಕಾಲ ಕಳೀತಾ ಇದ್ದಾಳೆ, ಇದನ್ನ ಸ್ವಲ್ಪ ನೀವು ಹೇಳಿ ಅಂತ. ಆಗ ಆ ತನ್ನ ಅತ್ತೆ ಮಾವಂದರು ಅವ್ರೇನ್ ಮಾಡಿದ್ರು, ಅವರು ವೀಣಾಬಾಯಿಯ ತಾಯಿ ಮನೆಗೆ ವಿಷಯ ಕಳಿಸಿದ್ರಂತೆ. ಹೀಗ ಆಗ್ತಾ ಇರೋದು ಇದು ಸರಿ ಇಲ್ಲ, ಇದನ್ನ ನೀವು ನಿಲ್ಲಿಸಿ, ಹೇಗಾದ್ರೂ ಮಾಡಿ ನಿಲ್ಲಿಸಿ ಅಂತ. ಆಗ ಏನ್ ಮಾಡಿದ್ರು, ವೀಣಾಬಾಯಿ ತಂದೆ ತಾಯಿಗಳು ಅವ್ರನ್ನ ಕರೆದು ಕೂಡಿಸಿ ಹೇಳಿದ್ರಂತೆ, ಅಮ್ಮ ಇದು ಮಾಡ್ಬೇಡ ನೀನು, ಇದು ನಮ್ಗೆ ಸಮಾಜದ ಧೋರಣೆಗೆ ಇದಾಗ್ತಾ ಇದೆ, ಎಲ್ಲರೂ ನಮ್ಗೆ ಕೆಟ್ಟದಾಗಿ ನೋಡ್ತಾ ಇದ್ದಾರೆ, ಅದಕ್ಕೆ ಇದನ್ನ ನಿಲ್ಲಿಸ್ಬಿಡು ಅಂತ. ಆದ್ರೂ
ಅವಳು ಒಪ್ಲಿಲ್ಲಂತೆ. ನನಗಿದು ಸಮರ್ಥರು ಹೇಳಿದ್ದಾರೆ, ನಾನು ಇದನ್ನ ಮಾಡ್ತೀನಿ. ತಂದೆ ತಾಯಿಗಳು ಬಹಳ ರೀತಿಯಲ್ಲಿ ಯೋಚನೆ ಮಾಡಿದ್ರಂತೆ, ಇವ್ರಿಗೆಲ್ಲ ಹೇಳಲಿಕ್ಕೆ ವಿಷಯ ಹೇಗಾದ್ರೂ ಮಾಡಿ ಇವಳಿಗೆ ಅದನ್ನ ನಿಲ್ಲಿಸ್ಬೇಕು ಅಂತ. ಆದ್ರೆ ಅದಾಗ್ಲಿಲ್ಲ. ಕಡೆಗೆ ತಂದೆ ತಾಯಿಗಳು ಒಂದು ತೀರ್ಮಾನ ತಗೊಂಡ್ರಂತೆ, ಇವಳನ್ನ ವಿಷ ಕೊಟ್ಟು ಸಾಯಿಸ್ಬಿಡೋದೇ ಒಳ್ಳೆಯದು. ಮಗಳಿಗೂ ಗೊತ್ತಾಯ್ತು ತಂದೆ ತಾಯಿಗಳು ವಿಷ ಕೊಡ್ತಾ ಇದ್ದಾರೆ ಅಂತ. ಆದ್ರೂ ಅವಳು ಹೆದರ್ಲಿಲ್ಲ, ಮುಂದುವರಿತಾ ಇದ್ಲು. ಕಡೆಗೆ ತಂದೆ ತಾಯಿಗಳು ಒಂದು ದಿವಸ ಅವಳಿಗೆ ಹಾಲಲ್ಲಿ ವಿಷ ಹಾಕಿ ಕೊಟ್ರು. ಅವಳು ಹೋಗಿ ವಿಷಾನ ನಗನಗುತ್ತಾ ತಾಯಿ ಹತ್ರ ಸ್ವೀಕಾರ ಮಾಡ್ಕೊಂಡು ತನ್ನ ಕೋಣೆಯೊಳಗೆ ಹೋದ್ಲಂತೆ. ಕೋಣೆಯೊಳಗೆ ಹೋಗಿ ಬಾಗ್ಲು ಹಾಕೊಂಡು ಜೋರಾಗಿ ಹತ್ಲಂತೆ. ಸಾಯ್ತಿದ್ದೀನಿ ಅಂತ ಅಳ್ಳಿಲ್ಲ ಅವಳು. ಅವಳು ಅಳ್ತಾ ಇದ್ದಿದ್ದು ಯಾತಕ್ಕೆ ಅಂತಂದ್ರೆ, ನಾನು ಸಾಯ್ತಾ ಇದ್ದೀನಿ, ಆದ್ರೆ ಸಮರ್ಥರ ದರ್ಶನ ಆಗ್ಲಿಲ್ವಲ್ಲ ನನಗೆ. ಎಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗೆ. ಸಮರ್ಥರನ್ನ ನೋಡದಲೇ ನಾನು ಈ ದೇಹ ತ್ಯಾಗ ಮಾಡ್ಬೇಕಲ್ಲ ಅಂತ ಒಂದು ಯೋಚನೆ ಮಾಡಿ ಸಮರ್ಥರ ಹೆಸರು ಹೇಳಿ ವಿಷವನ್ನು ಕುಡಿದ್ಲಂತೆ. ವಿಷವನ್ನು ಕುಡಿದ್ಲು, ವಿಷ ಮೈಗೇರಿತು. ಅವಳು ಅಲ್ಲಿ ಸ್ಥಳದಲ್ಲೇ ಬಿದ್ದು ಸತ್ತು ಹೋದ್ಲು. ಇದಾಗಿ ಕೆಲವೇ ಕ್ಷಣಗಳಲ್ಲಿ ಸಮರ್ಥ ರಾಮದಾಸರೇ ಆ ಕೋಣೆಯಲ್ಲಿ ದರ್ಶನ ಕೊಟ್ರಂತೆ. ದರ್ಶನ ಕೊಟ್ಟು ಅವಳನ್ನ ಎಬ್ಬಿಸಿದ್ರಂತೆ. ಎಬ್ಬಿಸಿದ್ರೆ ಅವಳಿಗೆ ಕಣ್ಣಿಗೆ ನಂಬಲಾರದಂತ ದೃಶ್ಯ. ತಾನು ಸತ್ತು ಹೋಗಿದವಳು ದಿನ ಅಥವಾ ಬದುಕಿದಿನ, ನಾನು ಏನು ಕನಸು ನೋಡ್ತಾ ಇದ್ದೀನ ಅಂತಂದಾಗ ಸಮರ್ಥ ರಾಮದಾಸರು ಹೇಳಿದ್ರಂತೆ, ಇಲ್ಲ ವೀಣಾಬಾಯಿ, ನೀನು ಜೀವಂತ ಇದೆಯಾ, ನಿನಗೆ ಜೀವ ಬಂದಿದೆ, ನೀನು ಮಾಡುವುದು ಬೇಕಾದಷ್ಟು ಕೆಲಸ ಇದೆ, ನೀನು ಹೀಗೆ ದೇಹ ತ್ಯಾಗ ಮಾಡೋದಕ್ಕೆ ಬಂದಿಲ್ಲ ನೀನು ಅಂತ ಹೇಳಿ. ಈ ರೂಮಿನಲ್ಲಿ ಈ ಸಂಭಾಷಣೆ ಏನು, ಆ ಕೋಣೆಯಲ್ಲಿ ಸಂಭಾಷಣೆ ನಡೀತಾ ಇದೆ. ಹೊರಗೆ ತಂದೆ ತಾಯಿಗಳಿಗೆ ಆಶ್ಚರ್ಯ ಆಯ್ತಂತೆ. ಮಗಳು ವಿಷ ಕುಡಿತೀನಿ ಅಂತ ಹೋದ್ಲು, ವಿಷ ಕುಡಿದವಳು ಇವಳು ಸತ್ತಿಲ್ವಾ ಏನು ಅಂತ ಹೇಳಿ ಬಾಗಿಲನ್ನ ತೆಗೆದು ನೋಡಿದಾಗ ಅಲ್ಲಿ ವೀಣಾಬಾಯಿಯವರು ಸಮರ್ಥ ರಾಮದಾಸರ ಜೊತೆಗೆ ಸಂಭಾಷಣೆಯನ್ನು ನಡೆಸ್ತಾ ಇದ್ರಂತೆ. ಅರ್ಥಾತ್ ಏನಂದ್ರೆ, ಹೇಗೆ ಗುರು ಯಾವ ತರಹ ತನ್ನ ಶಿಷ್ಯರನ್ನು ಕಾಪಾಡ್ತಾನೆ, ಸಂಕಟ ಬಂದಾಗ ವೆಂಕಟರಮಣ ಅಂತ ಹೇಳುದು ಅದು ಸತ್ಯ ಅನ್ನೋದನ್ನ ಹೇಗೆ ಇದನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವಳು ತಾನು ಸತ್ ಹೋಗ್ತೀನಿ, ಗುರುಗಳನ್ನ ನೋಡಕ್ ಆಗಲ್ಲ ಅನ್ನೋ ಒಂದು ಮನಸ್ಸಿಗೆ ತಂದ್ಕೊಂಡಾಗ, ಹೇಳ್ಕೊಂಡಾಗ ಪ್ರತ್ಯಕ್ಷವಾಗಿ ಸಮರ್ಥ ರಾಮದಾಸರವ್ರ ಮನೆಯಲ್ಲಿ ದರ್ಶನ ಕೊಟ್ರು. ಇದನ್ನು ನೋಡಿದ ತಂದೆ ತಾಯಿಗಳಿಗೆ ಬಹಳ ನಾಚಿಕೆ ಆಯ್ತಂತೆ. ಏನಪ್ಪಾ ಇದು, ಹೀಗಾಗೋಯ್ತಲ್ಲ ನಂದು ಪರಿಸ್ಥಿತಿ, ನಮ್ ಕ್ಷಮಿಸಿ ಗುರುಗಳೇ ಅಂತ ಹೇಳಿ ಸಮರ್ಥ ರಾಮದಾಸರಿಗೆ ಅಡ್ಡ ಬಿದ್ರಂತೆ. ಆಗ ಸಮರ್ಥ ರಾಮದಾಸರು ಹೇಳಿದ್ರಂತೆ, ಇವಳು ನಿಮ್ಮ ವೀಣಾಬಾಯಿ ಅಲ್ಲ, ಎಂದಿನಿಂದ ಇವಳು ವೀಣಾ ಸ್ವಾಮಿ, ಸಮರ್ಥರಿಗೆ ತಕ್ಕನಾದ ಒಬ್ಬ, ಅವರ ಶತಶಿಷ್ಯರಲ್ಲಿ ಒಬ್ಬಳು ಇವಳು ಅಂತ ಹೇಳಿ ಅವಳಿಗೆ ಹೇಳಿದ್ರಂತೆ, ಇವತ್ತಿನಿಂದ ಇವಳು ನಿಮ್ಮ ಮನೆಯಲ್ಲಿರಲ್ಲ, ನಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೋಗ್ತೀವಿ. ಈ ವಿಷಯ ಆ ಮೀರಜ್ ಊರ ಆ ಗ್ರಾಮದಲ್ಲಿ ಎಲ್ಲರಿಗೂ ಆ ಸುದ್ದಿ ಹರಡ್ತಂತೆ. ವೀಣಾಬಾಯಿ ಹೀಗೆ ವಿಷ ತಗೊಂಡಿದ್ದು, ಆದ್ರೆ ಸಮರ್ಥ ರಾಮದಾಸರು ಬಂದು ಅವಳನ್ನ ಕಾಪಾಡಿದ್ರು ಅಂತ. ಅದನ್ನ ಕೇಳಿದ ಜನಗಳೆಲ್ಲ ಅವ್ರ ಮನೆ ಹತ್ರ ಎಲ್ಲ ಸುತ್ತುವರೆದ್ರಂತೆ. ಸುತ್ತುವರೆದು ಆಗ ಅಲ್ಲಿನ ಗ್ರಾಮಸ್ಥರೆಲ್ಲ ಒಂದು ನಿರ್ಧಾರಕ್ಕೆ ಬಂದ್ರಂತೆ, ನಮ್ಮ ಮೀರಜ್ ಆ ಗ್ರಾಮದ ಮಠಾಧಿಪತಿಯನ್ನಾಗಿ ಮಾಡಿದ್ರಂತೆ ವೀಣಾ ಸ್ವಾಮಿಯವರನ್ನ. ಹೀಗೆ ವೀಣಾ ಸ್ವಾಮಿಯವರು ಮಠಾಧಿಪತಿಯಾಗಿ ಮೀರಜಿನಲ್ಲಿ ಇದ್ದು ಸಾಧನೆಗಳನ್ನ ಮಾಡ್ತಾ ಇದ್ರು. ಸಮರ್ಥರು ಯಾವಾಗ್ಲೂ ಪ್ರತಿ ವರ್ಷ ರಾಮನವಮಿ ಆಗ್ಬೇಕು ಅಂದ್ರೆ ಅವರು ರಾಮನವಮಿಯನ್ನು ಚಾಫಳ್ ಅಂತ ಒಂದು ಊರು, ಅಲ್ಲಿ ಅವರು ಪ್ರಥಮವಾಗಿ ಕಟ್ಟಿದಂತ ಶ್ರೀರಾಮ ದೇವಸ್ಥಾನ, ಶ್ರೀರಾಮ ಮಂದಿರ, ಅಲ್ಲಿ ಅವರು ರಾಮನವಮಿಯನ್ನ ಮಾಡ್ತಾ ಇದ್ರು. ರಾಮನವಮಿಗೆ ಮುಂಚಿತವಾಗಿ ಅವ್ರೇನ್ ಮಾಡ್ತಾ ಇದ್ರು, ಎಲ್ಲಾ ತಯಾರಿಗೋಸ್ಕರ ಒಬ್ಬ ಸರಿಯಾದ ಶಿಷ್ಯನನ್ನ ಹುಡುಕ್ತಾ ಇದ್ರಂತ. ಅವರು ಅವರ ಗುಂಪಿನಲ್ಲಿ ಒಬ್ಬ ವ್ಯಕ್ತಿನ ಕರೆದು ಅವನಿಗೆ ಪೂರ್ಣತಃ ಜವಾಬ್ದಾರಿ, ಆ ರಾಮನವಮಿ ಮುಗಿಯೋ ತನಕ ಅವನು ಅಲ್ಲಿ ಆಗಿ ಹೋಗಿ ಬರುವಂತ ಎಲ್ಲವನ್ನು, ದವಸ ಧಾನ್ಯಗಳನ್ನು, ಅಡಿಗೆಗೆ ಬೇಕಾದಂತ ಸಾಮಾನುಗಳನ್ನು ಮಾಡಿಸೋದಾಗ್ಲಿ, ಪ್ರತಿಯೊಂದನ್ನು ಏನ್ ಹೇಳ್ತಾರೆ ಸ್ಟೋರ್ ರೂಮ್ ಅಂತ ಕೋಲಿ ಅಂತ ಹೇಳ್ತಾರೆ, ಆ ಸ್ಟೋರ್ ರೂಮ್ ನ ಇನ್ಚಾರ್ಜ್ ಮಾಡ್ತಾ ಇದ್ರು. ಅಲ್ಲಿ ಆಗ ಪ್ರತಿಯೊಂದು ಕೆಲಸಗಳು ಅವರ ಜವಾಬ್ದಾರಿ. ಹೀಗೆ ಮಾಡಿ ಅವರೊಬ್ಬರನ್ನ ನಿರ್ಧರಿಸ್ಬಿಟ್ಟು ಸಮರ್ಥರು ಯಾತ್ರೆಗೆ ಹೋಗ್ತಾ ಇದ್ರು.
ಹೀಗೆ ನಡೀತಾ ಇದ್ದಾಗ ಆ ವರ್ಷದ ರಾಮನವಮಿಗೆ ವೀಣಾಬಾಯಿಯವ್ರನ್ನ ಕರೆಸಿದ್ರಂತೆ. ವೀಣಾ ಸ್ವಾಮಿ ಆಗಿದ್ರು. ವೀಣಾ ಸ್ವಾಮಿಯನ್ನು ಕರೆಸಿ ಅವ್ರಿಗೆ ಹೇಳಿದ್ರಂತೆ, ವೀಣಾ ಸ್ವಾಮಿ, ಈ ಸಲದ ರಾಮನವಮಿಯ ಕೆಲಸವನ್ನು ನೀನೇ ಮಾಡಬೇಕು. ನೀನು ಮುಂದೆ ನಿಂತು ಈ ಎಲ್ಲಾ ಕಾರ್ಯಗಳನ್ನು ನೀನು ಮಾಡಬೇಕು. ನಿನಗೆ ಈ ಕಾರ್ಯ ಜವಾಬ್ದಾರಿಯನ್ನ ಒಪ್ಪಿಸ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಆಗ ವೀಣಾ ಸ್ವಾಮಿಯವರು ಸಮರ್ಥರಿಗೆ ನಮಸ್ಕಾರ ಮಾಡಿ, ಆಯ್ತು ಸ್ವಾಮಿ ಅಂತ ಹೇಳಿದ್ರಂತೆ. ಸಮರ್ಥರ ಯಥಾಸ್ಥಿತಿ ತಮ್ಮ ಯಾತ್ರೆಗೆ ಹೋದ್ರು. ಈ ಕಡೆ ಆ ಜಾಫಳ್ಗಾಂವದಲ್ಲಿ ಇದ್ದಂತಹ ವೀಣಾ ಸ್ವಾಮಿ ಎಲ್ಲಾ ಕೆಲಸಗಳನ್ನು ಮಾಡ್ತಾ ಇದ್ರು. ಅವರಿಗೆ ಇದ್ದಕ್ಕಿದ್ದ ಹಾಗೆ ಅವರ ಪ್ರಕೃತಿಯಲ್ಲಿ ವ್ಯತ್ಯಾಸ ಆಯ್ತಂತೆ. ಅವ್ರಿಗೆ ಏಳ್ಲಿಕ್ಕೂ ಆಗದಷ್ಟು ನಿಶಕ್ತಿ ಆಯ್ತು, ಜ್ವರ ಹೆಚ್ಚಾಯ್ತು. ಆಗ ಅವರು ಕಷ್ಟಪಟ್ಟು ಅಲ್ಲಿದ್ದ ಆ ರಾಮ ಮಂದಿರದಲ್ಲಿದ್ದ ಒಂದು ಕಂಬವನ್ನು ಹಿಡ್ಕೊಂಡು ಎದ್ದು ನಿಂತರಂತೆ. ಎದ್ದು ನಿಂತ್ಬಿಟ್ಟು ರಾಮನಿಗೆ ನಮಸ್ಕಾರ ಮಾಡಿದ್ರಂತೆ. ನಮಸ್ಕಾರ ಮಾಡಿ ಹೇಳಿದ್ರಂತೆ, ಅಪ್ಪ ರಾಮಚಂದ್ರ, ನನ್ನ ಕೈಯಲ್ಲಿ ಏನು ಆಗ್ತಾ ಇಲ್ಲಪ್ಪ, ನೀನ್ ಹೀಗಾದ್ರೂ ಮಾಡಿ ನನ್ನ ಗುರುಗಳು ಹೇಳಿದಂತಹ ಕಾರ್ಯವನ್ನು ಆಗುವ ತನಕ ನನಗೆ ಶಕ್ತಿಯನ್ನು ಕೊಡಪ್ಪ ಅಂತ ಆ ಗುರುಗಳ ಸಮರ್ಥ ಶ್ರೀರಾಮಚಂದ್ರನಲ್ಲಿ ಬೇಡ್ಕೊಂಡ್ರಂತೆ. ಆಗ ಆ ಶ್ರೀರಾಮಚಂದ್ರನ ಕಣ್ಣುಗಳಲ್ಲಿ ನೀರು ಬಂತಂತ, ಅಶ್ರುಧಾರಿ ಆ ಮೂರ್ತಿಯಲ್ಲಿ, ವೀಣಾ ಸ್ವಾಮಿಯವರ ಮಾತುಗಳನ್ನು ಕೇಳಿ. ಹಾಗೆ ಆಯ್ತು. ಅದ್ ಬಂತು. ಇವ್ರಿಗೆ ಹುಷಾರಿಲ್ಲ, ಹಾಗೆ ಮಲಗಿದ್ರು. ಸಡನ್ ಆಗಿ ಒಬ್ರು ಬಂದ್ರಂತೆ. ಬಂದ್ ಹೇಳಿದ್ರಂತೆ, ಇದು ಸಮರ್ಥರು ಒಬ್ರನ್ನ ಕಳಿಸಿದ್ದಾರೆ, ರಮಾಬಾಯಿ ಅಂತ ಬಂದಿದ್ದಾರೆ, ಅವ್ರು ನಿಮ್ಮನ್ನ ಭೇಟಿ ಆಗ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ಸಮರ್ಥರು ಕಳಿಸಿದ್ದಾರೆ ಅಂದ ತಕ್ಷಣ ಮತ್ತೆ ವೀಣಾ ಸ್ವಾಮಿ ಅವರು ಕರೆದ್ರಂತೆ. ಕರೆದೆಲ್ಲ ಮಾತಾಡ್ಸಾಯ್ತು. ಅವ್ರು ಹೇಳಿದ್ರಂತೆ, ರಮಾಬಾಯಿ ಹೇಳಿದ್ರಂತೆ, ನಾನು ಎಲ್ಲಾ ಕೆಲಸ ಮಾಡ್ತೀನಮ್ಮ, ನೀವೇನು ಯೋಚನೆ ಮಾಡ್ಬೇಡಿ ಅಂತ ಹೇಳಿದ್ರು. ಅದು ಹೇಗೆ ಆಯ್ತು ಅಂತಂದ್ರೆ, ನಾವು ನೋಡಿದೀವಿ ಒಂದು ಕಥೆ, ಏಕನಾಥರ ಮನೆಯಲ್ಲಿ ಶ್ರೀಕಂಠ್ಯ ಅಂತ ಆಗಿ ಆ ಭಗವಂತನೇ ಬಂದು ಅವ್ರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಹಾಗೆ ಜನಾಬಾಯಿ ಕಥೆಯಲ್ಲಿ ವಿಠ್ಠಲ ಬಂದು ಅವ್ರ ಮನೆಯಲ್ಲಿ ಕೆಲಸ ಮಾಡ್ಕೊಡ್ತಾ ಇದ್ದಂತೆ. ಹಾಗೆ ವೀಣಾ ಸ್ವಾಮಿಯ ಹುಷಾರಿಲ್ಲದಿದ್ದಾಗ ರಮಾಬಾಯಿ ಅಂತ ಬಂದವರು ಬೇರೆ ಯಾರು ಅಲ್ಲ, ಶ್ರೀರಾಮಚಂದ್ರ ಪ್ರಭು. ಹೀಗೆ ಶ್ರೀರಾಮಚಂದ್ರ ಪ್ರಭು ಅವನೇ ಬಂದು ರಾಮೋತ್ಸವದ ಕಾರ್ಯಕ್ರಮ, ರಾಮನವಮಿಯ ಕಾರ್ಯಕ್ರಮಗಳೆಲ್ಲಾ ಚೆನ್ನಾಗಿ ಬಹಳ ಅದ್ದೂರಿಯಾಗಿ ನಡೀತು. ಎಲ್ಲ ಮುಗೀತು. ಅದು ಮುಗಿದಾದ್ಮೇಲೆ ಸಮರ್ಥರು ಮತ್ತೆ ತಮ್ಮ ಯಾತ್ರೆಯನ್ನು ಮುಗಿಸಿ ವಾಪಸ್ ಬಂದ್ರಂತೆ. ಬಂದಾಗ ಅವರ ಜ್ಞಾನ ದೃಷ್ಟಿಗೆ ಎಲ್ಲ ಗೊತ್ತಾಯ್ತಂತೆ, ಏನೇನಾಗಿದೆ, ಏನೇನಾಯ್ತು ಇಲ್ಲಿ. ಪ್ರಭು ರಾಮಚಂದ್ರನೇ ಬಂದು ವೀಣಾ ಸ್ವಾಮಿ ಜೊತೆಯಲ್ಲಿ ನಿಂತು ಕೆಲಸ ಮಾಡಿದ್ದಾಳೆ ಅಂತಂದ್ರೆ ಅವಳಿಗೆ ಆ ಗುರುವಿನ ಮೇಲೆ ಎಷ್ಟು ಶ್ರದ್ಧೆ ಭಕ್ತಿ ಇತ್ತು, ನಿರ್ಮಲವಾದ ಅಂತಃಕರಣ ಇತ್ತು. ಅದಕ್ಕೆ ಭಗವಂತ ಆ ಶಿಷ್ಯಗೆ ಸಹಾಯ ಮಾಡ್ಲಿಕ್ಕೆ, ಯಾಕೆ ಶಿಷ್ಯ ತಪ್ಪಬಾರದು ತನ್ನ ಗುರುವಿನ ಮುಂದೆ ಅಂತ ಹೇಳಿ ಆ ಭಗವಂತನೇ ಬಂದು ಅವಳ ಸಹಾಯಕ್ಕೆ ನಿಂತು ತನ್ನ ಈಗೆಲ್ಲ ಕೆಲಸಗಳನ್ನು ಮಾಡ್ದ. ಅಂದ್ರೆ ಈ ಗುರು ಶಿಷ್ಯರ ಸಂಬಂಧ ಹೇಗಿರುತ್ತೆ ಅಂತಂದ್ರೆ ಈ ತರ ವೀಣಾ ಸ್ವಾಮಿ ಮತ್ತೆ ಸಮರ್ಥ ರಾಮದಾಸರ ತರಹ. ಕಡೆಗೆ ವೀಣಾ ಸ್ವಾಮಿ ಅವರು ಸಜ್ಜನಗಡದಲ್ಲಿ ದೇಹಾಂತ ಆದ್ರು. ಅಲ್ಲೇ ಅವರ ಸಮಾಧಿಯನ್ನು ಕಟ್ಟಲಾಗಿದೆ ಅಂತ. ಹೀಗೆ ಒಂದು ಗುರು ಹೇಳಿಕೊಟ್ಟಂತಹ ಜ್ಞಾನವನ್ನು ನಾವು ಪ್ರಚಾರ ಮಾಡಬೇಕು. ಹಾಗೆಯೇ ವೀಣಾ ಸ್ವಾಮಿಯ ತರ ನಾವು ಶುದ್ಧವಾದ ದೃಢವಾದ ಗುರುಭಕ್ತಿಯನ್ನು ಹೊಂದಬೇಕು. ಹೊಂದಾಗ ಆ ಭಗವಂತನೂ ಸಹ ನಮ್ಮ ಸಹಾಯಕ್ಕೆ ಬಂದು ನಿಲ್ತಾನೆ ಅನ್ನೋ ಒಂದು ಪಾಠ ಕಲಿತೀವಿ. ಅದೇ ರೀತಿ ನಾವು ಮನಾಚಬೋಧದ ಶ್ಲೋಕಗಳಾದ ಇಂದಿನ ಶ್ಲೋಕಗಳ ಬಗ್ಗೆ ನಾವು ನೋಡೋಣ. ನಾವು ಕಳೆದ ವಾರ 19ನೇ ಶ್ಲೋಕ ತನಕ ಬಂದಿದ್ವಿ. ಈ ದಿನ ನಾವು
20ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಇಲ್ಲಿ ಈ ಸಲವೂ ಸಹ 20, 21 ಮತ್ತು 22 3 ಶ್ಲೋಕಗಳ ಮಿಶ್ರಣ ನಮಗೆ ಸಿಕ್ಕಿದೆ. ಈ 3 ಶ್ಲೋಕಗಳ ಈ ಮಿಶ್ರಣ ಯಾವುದರ ಬಗ್ಗೆ ಇದೆ ಅಂದ್ರೆ, ಮೃತ್ಯು ಭಯದಿಂದ ಶಾಶ್ವತ ಪರಿಹಾರ ಮತ್ತು ಪುನರ್ಜನ್ಮ ಆಗುವುದನ್ನು ತಡೆಯುವುದು. ಮೃತ್ಯು ಭಯದಿಂದ ಶಾಶ್ವತ ಪರಿಹಾರ ಮತ್ತು ಪುನರ್ಜನ್ಮ ಆಗುವುದನ್ನು ತಡೆಯುವುದು. ಅದನ್ನೇ ಸಮರ್ಥರು ದಾಸಬೋಧದಲ್ಲಿ ಹತ್ಯಾರ ಅಂತ ಹೇಳ್ತಾ ಇದ್ದಾರೆ. ಯಾವ ಮನುಷ್ಯ ವಾಸನೆಗಳಿಂದ ತುಂಬಿಕೊಂಡಿರುತ್ತಾನೋ ಅವನಿಗೆ ಆತ್ಮಹತ್ಯಾರ ಅಂದ್ರೆ ಆತ್ಮಘಾತಕ, ಕೊಲೆ ಮಾಡೋನು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ ಜನ್ಮ ಮೃತ್ಯುವಿಗೆ ಈ ವಾಸನೆಯೇ ಕಾರಣ. ಈ ಜನ್ಮ ಮೃತ್ಯುವಿಗೆ ವಾಸನೆ ಕಾರಣ ಅಂತ ಸಮರ್ಥರು ದಾಸಬೋಧದಲ್ಲೂ ಹೇಳಿದ್ದಾರೆ. ದಾಸಬೋಧದಲ್ಲಿ ಹೇಳ್ತಾ ಇದ್ದಾರೆ ಅವರು, ಜನ್ಮ ದುಃಖಾಚ ಅಂಕುರ, ಜನ್ಮ ಶೋಕಾಚ ಸಾಗರ, ಜನ್ಮ ಭೀತೀಚ ಡೋಂಗರ, ಚಳೇನ ಐಸಾ ಹೇಳ್ತಾ ಇದ್ದಾರೆ. ಜನ್ಮ ದುಃಖಾಚ ಅಂಕುರ ಅಂದ್ರೆ ಮೊಳಕೆ ಹೊಡೆಯೋದು. ಈ ಮಾನವ ಜನ್ಮ ಅನ್ನೋದು ಮೊಳಕೆ ಹೊಡೆಯೋದು. ಎಲ್ಲಿ ಮೊಳಕೆ ಹೊಡೆಯುತ್ತೆ? ತಾಯಿಯ ಗರ್ಭದಲ್ಲಿ. ಅದೇ ಒಂದು ದುಃಖದ ಸ್ಥಿತಿ ಅಂತ ಹೇಳ್ತಾ ಇದ್ದಾರೆ. ಅಂಕುರ ಏನು ಮೊಳಕೆ ಹೊಡಿತಾ ಇದೆ ಅದೇ ದುಃಖದ್ದು. ಹಾಗೆ ಈ ಜನ್ಮ ಏನ್ ಬರ್ತಾ ಇದೆ ಇದೆಲ್ಲ ಶೋಕ ಸಾಗರದಲ್ಲಿ ಇರುತ್ತಂತೆ. ಜನ್ಮ ಸಾಗರ ಯಾಕೆಂದ್ರೆ ವಾಸನೆಗಳು ತುಂಬಿಕೊಂಡಿದೆ. ಹಾಗೆ ಹೇಳ್ತಾ ಇದ್ದಾರೆ, ಜನ್ಮ ಭೀತೀಚ ಡೋಂಗರ ಅಂದ್ರೆ ನಮಗೆ ಭಯ ಅನ್ನೋ ಪರ್ವತ ನಮ್ಮ ಸುತ್ತ ಇರುತ್ತೆ. ಭೀತೀಚ ಡೋಂಗರ ಅಂದ್ರೆ ಪರ್ವತ. ಈ ಪರ್ವತದಂತಹ ಭಯ ಅಷ್ಟಿರುತ್ತೆ ನಮ್ಗೆ. ಯಾಕೆ ಅಂದ್ರೆ ನಾವು ಪ್ರತಿ ಕ್ಷಣಕ್ಕೂ ಭಯ ಪಡ್ತಾ ಇರ್ತೀವಿ. ಈಗ ಏನಾಗುತ್ತೋ, ನಾಳೆ ಏನಾಗುತ್ತೋ ಅನ್ನೋ ಒಂದು ಭಯದಲ್ಲಿರ್ತೀವಿ. ಅದಕ್ಕೆ ಈ ತರಹ ನಾವು ಜೀವನ ನಡೆಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಸಂತರು ಮತ್ತೆ ಸಾಮಾನ್ಯ ಜನರಲ್ಲಿ ಏನು ವ್ಯತ್ಯಾಸ ಇದೆ ಅಂತಂದ್ರೆ, ಅವರು ಹೇಳ್ತಾರೆ, ನಾವು ಮಗು ಹುಟ್ಟಿದ ತಕ್ಷಣ ಜನ್ಮ ಆದ ತಕ್ಷಣ ಬಹಳ ಸಂಭ್ರಮದಿಂದ ಆಚರಿಸ್ತೀವಿ. ನಾವು ಪೇಡ ಕೊಡೋದ, ಸ್ವೀಟ್ ಕೊಟ್ಕೊಂಡು ನಾವು ಒಂದು ದೊಡ್ಡ ಕೆಲಸ ಆಯ್ತು. ಆದರೆ ಈ ಸಂತರ ಮನೆಯಲ್ಲಿ ಈ ಜನ್ಮೋತ್ಸವ ಮಾಡೋದಿಲ್ಲಂತೆ. ಜನ್ಮೋತ್ಸವ ಅವರು ಯಾವಾಗಲೂ ಮಾಡೋದಿಲ್ಲ. ಅವರ ಪುಣ್ಯತಿಥಿಗಳನ್ನ ಸಂಭ್ರಮದಿಂದ ಮಾಡ್ತಾರಂತೆ ಯಾವಾಗ್ಲೂ. ನಾವು ನೋಡಿರ್ಬೋದು, ಆ ಸಪ್ತಾಹ ನಡೀತಾ ಇದೆ, ಮಹಾರಾಜರ ಆರಾಧನಾ ಮಹೋತ್ಸವ ಬರ್ತಾ ಇದೆ ಅಂತ ಗೋಂದಾವಲಿಗೆ ಮುಂಚೆನೆ ಓಡೋಗಿರ್ತೀವಿ. ಹಾಗೆ ಸಮರ್ಥರ ಪುಣ್ಯತಿಥಿಯನ್ನ ನಾವು ದಾಸನವಮಿ ಅಂತ ಆಚರಿಸ್ತೇವೆ ಸಮರ್ಥರದು. ಹಾಗೆ ಏಕನಾಥ ಮಹಾರಾಜರದು ನಾಥ ಷಷ್ಠಿ ಅಂತ ಹೇಳಿ, ತುಕಾಮಯ್ಯವ್ರದ್ದು ತುಕಾರಾಮ್ ಬೀಜ್, ಮತ್ತೆ ಜ್ಞಾನೇಶ್ವರ ಮಹಾರಾಜರು ಏನು ಜೀವಂತ ಸಮಾಧಿ ತಗೊಂಡ್ರು ಅದನ್ನ ಸಮಾಧಿ ಸೋಹಳ ಅಂತ ಹೇಳಿ. ಹಾಗೆ ನಮ್ಮ ಮಹಾರಾಜರು ಗೋಂದಾವಲಿ ಮಹಾರಾಜರ ಆರಾಧನಾ ಸಮಯದಲ್ಲಿ ಗುಲಾಲ್ ಹಾಕ್ತಾರಂತೆ. ಬಣ್ಣಗಳನ್ನ ಬಣ್ಣಗಳನ್ನ ಎರಚುತ್ತಾ ಸಂಭ್ರಮದಿಂದ ಆಚರಿಸ್ತಾರಂತೆ. ಯಾಕೆ ಅಂತಂದ್ರೆ, ಯಾವತ್ತಾದ್ರೂ ನಾವು ಯೋಚನೆ ಮಾಡಿದೀವ ಯಾಕೆ ಹೀಗೆ ನಡೀತಾ ಇದೆ? ನಾವು ಏನ್ ಮಾಡ್ತೀವಿ, ಈ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಿಲ್ಲ. ನಾವು ಹುಟ್ಟು ಹಬ್ಬಗಳನ್ನ ಸಂತೋಷದಿಂದ ಆಚರಿಸ್ತೀವಿ. ಆದ್ರೆ ಸಂತರು ಪುಣ್ಯತಿಥಿಯನ್ನು ಹಬ್ಬದಂತೆ ಆಚರಿಸ್ತಾರೆ. ಯಾಕೆ ಅಂದ್ರೆ, ಸಂತರು ಏನು ಜೀವನದಲ್ಲಿ ಬಂದಾಗ ಅವರು ಈ ವಾಸನೆಗಳ ಮೇಲೆ ವಿಜಯ ಸಾಧಿಸ್ತಾರಂತೆ. ಯಾವ ಕ್ಷಣದಲ್ಲಿ ಅವರು ಈ ವಾಸನೆಯ ಮೇಲೆ ವಿಜಯ ಸಾಧಿಸ್ತಾರೋ ಅದನ್ನೇ ಪುಣ್ಯತಿಥಿ ಅಂತಾರೆ. ಪುಣ್ಯತಿಥಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರ. ಈ ವಾಸನೆಗಳ ಮೇಲೆ ವಿಜಯ ಸಾಧಿಸುವ ಒಂದು ಕ್ಷಣನ, ಅದೇ ಆತ್ಮ ಸಾಕ್ಷಾತ್ಕಾರ. ಅದನ್ನೇ ಆಗಲೇ ಅವರು ಪುಣ್ಯತಿಥಿ ಅಂತ ಹೇಳ್ತಾರಂತೆ. ಯಾಕೆಂದ್ರೆ ಅವರಿಗೆ ನಿಜವಾದ ಮನುಷ್ಯ ಜನ್ಮದ ಅರ್ಥ ಆಗಿರತ್ತಂತೆ. ಇದಾದಾಗ ಅವ್ರಿಗೆ ಬೇಜಾರಾಗತ್ತಂತೆ, ಈ ಮನುಷ್ಯ ಜನ್ಮ ದುಃಖ ಸಾಗರದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಈ 20ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ.
बहु हिंपुटी होई जे माया पोटी, नको रे मना यातना तेची मोटी, निरोधे पचे कोंडिले गर्भवासी, अधोमुखारे दुःख त्या बाळकासी, जय जय रघुवीर समर्थ. ಏನ್ ಹೇಳ್ತಾ ಇದ್ದಾರೆ? ಬಹು ಹಿಂಪುಟಿ ಹೋಯಿಜೆ ಮಾಯಪೋಟಿ ಅಂತಂದ್ರೆ, ತಾಯಿಯ ಉದರದಲ್ಲಿ ಇದ್ದಾಗ ಜೀವಿಗೆ ಅನೇಕ ದುಃಖಗಳನ್ನು ಸಹಿಸಬೇಕಾಗುತ್ತದೆ. ತಾಯಿಯ ಗರ್ಭದಲ್ಲಿದ್ದಾಗ ಮಗುಗೆ ಬಹಳ ಕಷ್ಟಗಳನ್ನ ಸಹಿಸಬೇಕಾಗುತ್ತೆ. ನಕೋರೆ ಮನ ಯಾತನಾ ತೇಜಿ ಮೋಟಿ, ಆ ಯಾತನೆಗಳು, ಆ ತಾಯಿ ತನ್ನ ಮಗುವನ್ನು ಹೊಟ್ಟೆಯಲ್ಲಿಟ್ಟಾಗ ಅವಳು ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾಳಂತೆ. ಹಾಗೆ ಆ ಗರ್ಭದಲ್ಲಿದ್ದಂತ ಮಗುವೂ ಸಹ ಕಷ್ಟಗಳನ್ನ ಅನುಭವಿಸ್ತಾ ಇರ್ತಾರಂತೆ. ಯಾಕೆ ಅಂದ್ರೆ ತಾಯಿ ಏನಾರು ಖಾರದ ವಸ್ತುಗಳನ್ನ ತಿಂದಾಗ ಆ ಖಾರದ ಅರಿವು ಆ ಮಗುಗೂ ಆಗತ್ತಂತೆ, ಸಂಕಟ ಆಗತ್ತಂತೆ. ಅದಕ್ಕೆ ಸೊ ಹಾಗೆ ಹೇಳ್ತಾ ಇದ್ದಾರೆ, ನಿರೋಧೆ ಪಚೆ ಕೊಂಡೀಲೆ ಗರ್ಭವಾಸಿ, ಅಧೋಮುಖರೇ ದುಃಖ ತ್ಯಾ ಬಾಳಕಾಸಿ. ಹೀಗೆ ಅದು ಮಗು, ಒಳಗಿರೋ ಮಗು ಹೊಡೆದಾಡ್ತಾ ಇರ್ತಂತೆ, ಯಾವಾಗ ನಾನು ಹೊರಗೆ ಬರ್ತೀನಿ. ಯಾಕೆ ಅಂದ್ರೆ ಆ ಎಲ್ಲಿ ಇರೋದು ಮಗು, ಆ ಗರ್ಭದಲ್ಲಿದ್ದಾಗ ತಾಯಿಯ ಎಲ್ಲ ಉಸಿರಾಟ ಎಲ್ಲವನ್ನು ತಾಯಿಯಿಂದನೇ ಆಧಾರವಾಗಿದೆ. ಹಾಗಾಗಿ ಕಷ್ಟದಲ್ಲಿ, ಕತ್ತಲಲ್ಲಿದೆ, ಜಾಗ ಸಣ್ಣದು, ಅದಕ್ಕೆ ಅದು ಬಹಳ ಒದ್ದಾಡ್ತಾ ಇರತ್ತಂತೆ ಮಗು ಹೊರಗ್ ಬರ್ಲಿಕ್ಕೆ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ಇಷ್ಟು ಕಷ್ಟ ಇದೆ, ಒಂದು ಜನ್ಮ ಬರ್ಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಹೇಳ್ತಾರೆ. ಇದನ್ನ ನಾವು ಭಾಗವತದ 13ನೇ ಶ್ಲೋಕದಲ್ಲಿ, 13ನೇ ಅಧ್ಯಾಯದ 8ನೇ ಶ್ಲೋಕ ನೋಡೋಣ. ಇಂದ್ರಿಯಾರ್ಥೇಷು ವೈರಾಗ್ಯಮನ ಅಹಂಕಾರ ಏವಚ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಾರ್ಥೇಷು ವೈರಾಗ್ಯ ಮನ ಅಹಂಕಾರ ಏವಚ, ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಅಂದ್ರೆ ಇಹಲೋಕ ಮತ್ತು ಪರಲೋಕಗಳ ಸಮಸ್ತ ಭೋಗಗಳಲ್ಲಿ ಆಸಕ್ತಿಯ ಅಭಾವ, ಅಹಂಕಾರ ಇಲ್ಲದಿರುವುದು, ಹುಟ್ಟು, ಸಾವು, ವೃದ್ಧತ್ವ ಹಾಗೂ ರೋಗ ಮುಂತಾದವುಗಳಲ್ಲಿ ದುಃಖ ಮತ್ತು ದೋಷಗಳನ್ನು ಪದೇ ಪದೇ ವಿಚಾರ ಮಾಡುವುದು. ಅಂದ್ರೆ ಇಲ್ಲಿ ಜ್ಞಾನಿ ಮನುಷ್ಯನ ಲಕ್ಷಣಗಳನ್ನ ನೋಡಿದ್ವಿ. ಅನೇಕರಿಗೆ ಜೀವನದಲ್ಲಿ ದುಃಖದ ವಿಷಯಗಳನ್ನು ಕೇಳಿದಾಗ, ಈಗ ಒಂದ್ಸಲಿ ಏನಾದ್ರು ದುಃಖ ವಿಷಯಗಳನ್ನು ಕೇಳಿದಾಗ ಇಲ್ಲ ಯೋಚಿಸಿದಾಗ ಅವ್ರಿಗೆ ಬಹಳ ಇನ್ನೂ ಹೆಚ್ಚು ಶೋಕ ಆಗುತ್ತೆ, ಇನ್ನೂ ಹೆಚ್ಚಾಗುತ್ತೆ. ಆದ್ರೆ ಯಾರಿಗೆ ಮುಕ್ತಿಯನ್ನು ಪಡೆಯಬೇಕು, ಸಾಯುಜ್ಯವನ್ನು ಪಡೆಯಬೇಕು ಎನ್ನುವರು ಈ ದುಃಖದ ಚಿಂತನೆಯನ್ನು ಮಾಡಿದಾಗ ಅವರಿಗೆ ವೈರಾಗ್ಯ ಬರುತ್ತಂತೆ. ಇದೇ ಸಾಮಾನ್ಯ ಮನುಷ್ಯರಿಗೂ ಸಂತರಿಗೂ ಇರುವಂತಹ ಒಂದು ವ್ಯತ್ಯಾಸ. ಅದಕ್ಕೆ ಉದಾಹರಣೆ ಅಂದ್ರೆ ಭಗವಾನ್ ಬುದ್ಧ 3 ದುಃಖದ ಪ್ರಸಂಗಗಳನ್ನು ಅವನು ಕೊಡುತ್ತಂತೆ. ಆ 3 ದುಃಖದ ಪ್ರಸಂಗಗಳು ಯಾವುದು ಅಂದ್ರೆ, ಮೊದಲನೇದು ಅವನು ಒಬ್ಬ ರೋಗಿಯನ್ನು ನೋಡಿದಂತೆ, ಎರಡನೆಯದು ಒಬ್ಬ ವೃದ್ಧನನ್ನು, ವಯಸ್ಸಾದ ವ್ಯಕ್ತಿಯನ್ನು ನೋಡಿದಂತೆ, ಮೂರನೆಯದು ಶವಯಾತ್ರೆಯನ್ನು ನೋಡಿದಂತೆ. ಈ ನೋಡಿದಾಗ ಅವನಿಗೆ ಮನಸ್ಸಿನಲ್ಲಿ ಬಹಳ ವ್ಯಾಕುಲತೆ ಆಯ್ತಂತೆ. ಏನಿದು, ನಾವು ಹೀಗೆ ಇರ್ತೀನಿ ಅಂತ ನಾನು ತಿಳ್ಕೊಂಡಿದ್ದೆ. ಯಾಕೆಂದ್ರೆ ಅವನಿಗೆ ಯಾವ ಕಷ್ಟದ ಅರಿವಿಗೂ ಆಗದ ಹಾಗೆ ಅವನನ್ನ ಬೆಳೆಸಿದ್ರಂತೆ. ಆದ್ರೆ ಇದನ್ನೆಲ್ಲ ನೋಡಿದಾಗ ಅವನ ಮನಸ್ಸಿನಲ್ಲಿ ವಿಚಾರಗಳು ಶುರು ಆಯ್ತು. ಇದನ್ನೇ ಅವನು ತನ್ನ ಪ್ರಗತಿಗಾಗಿ ಮೆಟ್ಟಲುಗಳನ್ನು ಮಾಡಿಕೊಂಡಂತೆ. ಹೀಗೆ ಮೆಟ್ಟಲುಗಳನ್ನಾಗಿ ಮಾಡಿ ಎಲ್ಲವನ್ನು ತ್ಯಜಿಸಿ ಭಗವಾನ್ ಬುದ್ಧನಾಗಿ ಬಂದಂತೆ. ಹಾಗೆ ಅದಕ್ಕೆ ಹೇಳ್ತಾರೆ, ಮನುಷ್ಯ ತನ್ನ ದುಃಖದಿಂದ ಯಾವತ್ತೂ ಪಾಠ ಕಲಿಯೋದಿಲ್ಲ. ಮನುಷ್ಯ ಯಾಕೆ ಪಾಠ ಕಲಿಯೋದಿಲ್ಲ ದುಃಖದಿಂದ ಅಂತಂದ್ರೆ, ಅವನು ಅಂದ್ರೆ ಈಗ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿರ್ತಾನೆ,
ಅಡ್ಮಿಟ್ ಆಗಿ ಅಲ್ಲೆಲ್ಲ ಯಾತನೆಗಳನ್ನ ಅನುಭವಿಸಿ ಬಂದಿರ್ತಾನೆ. ಆದ್ರೆ ಅಲ್ಲಿಂದ ಹೊರಗೆ ಬಂದ ತಕ್ಷಣ ಮತ್ತೆ ಯಥಾಸ್ಥಿತಿ ತಾನು ತನ್ನ ಪ್ರಪಂಚದಲ್ಲಿ ಮತ್ತೆ ಇರ್ಲಿಕ್ಕೆ ಶುರು ಮಾಡ್ತಾನೆ. ಅಲ್ಲಿ ಏನಾಗಿತ್ತು, ನನ್ಗೆ ಯಾಕೆ ಹೀಗಾಯ್ತು ಅನ್ನೋದನ್ನ ಯೋಚನೆ ಮಾಡೋದೇ ಇಲ್ಲಂತೆ. ಅದಕ್ಕೆ ಅವನು ದುಃಖದ ಬಗ್ಗೆ ಅವನು ಆಲೋಚಿಸೋದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಗೋರ್ಕಲ್ಲ ಮೇಲೆ ಮಳೆ ಸುರಿದಂತೆ ಸರ್ವಜ್ಞ. ಅಂದ್ರೆ ಕಲ್ಲಿನ ಮೇಲೆ ಎಷ್ಟು ಮಳೆ ಬಂದ್ರು ಕಲ್ಲೇನು ಬದಲಾಗುತ್ತಾ, ಹಾಗೆ ಈ ಮನುಷ್ಯನ ಮನಸ್ಸಿನಲ್ಲಿ ಈ ಆಸೆ ಅನ್ನೋದು ತುಂಬಿಕೊಂಡಿದೆ, ಈ ವಾಸನೆಗಳು ತುಂಬಿಕೊಂಡಿರೋದ್ರಿಂದ ಹಾಗಾಗಿ ಅವನು ಅಲ್ಲಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನೇ ಅವರು ಮತ್ತೊಂದು ಇಲ್ಲಿ ಹೇಳಬೇಕು ಅಂತಂದ್ರೆ, ಅರ್ಜುನನಿಗೆ ಕುರುಕ್ಷೇತ್ರ ಯುದ್ಧದಲ್ಲಿ ದುಃಖ ಆಗಿರ್ಲಿಲ್ಲ ಅಂದ್ರೆ ಇವತ್ತಿನ ದಿನ ನಮಗೆ ಈ ಭಗವದ್ಗೀತೆ ಅನ್ನೋದೇ ಸಿಗ್ತಿರ್ಲಿಲ್ಲ. ಅರ್ಜುನನಿಗೆ ದುಃಖ ಆಯ್ತು, ನನ್ನ ಬಂಧುಗಳನ್ನೇ ಕೊಲ್ಬೇಕಲ್ಲ, ನಮ್ಮ ಬಂಧುಗಳು, ಸ್ನೇಹಿತರು, ಅಣ್ಣ ತಮ್ಮಂದಿರು, ಇವ್ರ ಜೊತೆನ ಸಾಯಿಸ್ಬೇಕು, ನಾವೇ ಹೊಡೆದಾಡ್ಬೇಕು ಅಂತ ದುಃಖ ಆಯ್ತು. ಆಗ ಶ್ರೀ ಕೃಷ್ಣ ಪರಮಾತ್ಮ ಅವನಿಗೆ ಭಗವದ್ಗೀತೆ ಉಪದೇಶವನ್ನು ಮಾಡ್ದ. ಹಾಗಾಗಿ ನಮಗೆ ಅವನ ದುಃಖದಿಂದ ಆಗಿರ್ಲಿಲ್ಲ ಅಂದ್ರೆ ನಮಗೆ ಭಗವದ್ಗೀತೆ ಇವತ್ತು ಸಿಗ್ತಾ ಇರ್ಲಿಲ್ಲ. ಆದ್ರೆ ಕೆಲವರು ಯೋಚನೆ ಮಾಡ್ತಾ ಇರ್ತಾರಂತೆ, ನನಗೆ ಯಾಕೆ ದುಃಖ ಬರುತ್ತೆ ಅಂತ. ಅದನ್ನು ನಾವು ಆ ಬಂದಂತ ದುಃಖವನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ತೀವಂತೆ, ನಾವು ನೆಗೆಟಿವ್ ಆಗಿ ತಗೊಳ್ತೀವಂತೆ. ನನಗೆ ಯಾಕೆ ಕೊಡ್ತಾ ಇದ್ದಾನೆ, ಬೇರೆ ಎಲ್ಲಾರು ಇದ್ದು ನನ್ಗೆ ಯಾಕೆ ದುಃಖ ಬರ್ತಾ ಇದೆ? ಆ ದುಃಖ ಬಂದಾಗ, ಕಷ್ಟ ಬಂದಾಗ ನಾನು ಇದರಿಂದ ಹೇಗೆ ಹೊರಬರಬೇಕು ಅನ್ನೋದನ್ನ ನಾವು ಯೋಚನೆ ಮಾಡೋದಿಲ್ಲ. ಆ ದುಃಖ ಬಂದಿದ್ದನ್ನೇ ಅದೇ ಒಂದು ದೊಡ್ಡ ತಲೆಯ ಮೇಲೆ ಭಾರವಾಗಿ ಇಟ್ಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅದರ ಬದಲು ದುಃಖದಿಂದ ನಾವು ಹೇಗೆ ಹೊರಗೆ ಬರಬೇಕು ಅಂತ ದಾರಿ ಹುಡ್ಕೋಬೇಕು. ಅದನ್ನೇ ಈ ದುಃಖದಿಂದ ಹೊರಗೆ ಯಾವ ತರ ಬರಬೇಕು ಅಂತಂದ್ರೆ, ನಮ್ಮ ಜೀವನದಲ್ಲಿ ಸಂತರು, ಸಾಧುಗಳು ನಮಗೆ ಆಗಾಗ ಬಂದು ಎಚ್ಚರಿಕೆ ಕೊಡ್ತಾ ಇರ್ತಾರಂತೆ. ಯಾವ ತರ ಅದನ್ನ ಅವ್ರು ಸಮರ್ಥರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವರು ಈ ಅಲಾರಾಮ್ ಗಡಿಯಾರದಲ್ಲಿ ನಾವು ಬೆಳಗ್ಗೆ ಏಳ್ಬೇಕು ಅಂತ ಅಲಾರಾಮ್ ಇಟ್ಕೊಳ್ತೀವಿ, ಹಾಗೆ ಸಂತರುಗಳು, ಸಾಧುಗಳು ಬಂದು ನಮ್ಮನ್ನ ಎಚ್ಚರಿಸ್ತಾ ಇರ್ತಾರಂತೆ. ಹೇಳ್ರಿ, ಈ ದುಃಖದಿಂದ ಮುಕ್ತರಾಗಿ ನನ್ನ ಹತ್ರ ಬನ್ನಿ, ನಾನು ನಿಮಗೆ ಕರ್ಕೊಂಡು ಹೋಗ್ತೀನಿ, ನಿಮಗೆ ಮುಕ್ತಿಯ ದಾರಿಯನ್ನು ತೋರಿಸ್ತೀನಿ ಅಂತ ಹೇಳ್ತಾ ಇರ್ತಾರಂತೆ. ನಮಗೆ ಆಗತಕ್ಕಂತಹ ದುಃಖವನ್ನು ಸಂತರು ಗಡಿಯಾರದ ತರಹ ನಮಗೆ ಎಚ್ಚರಿಕೆ ಕೊಡ್ತಾ ಇರ್ತಾರೆ ಅಂತ. ಆ ಎಚ್ಚರಿಕೆಯಿಂದ ಎಚ್ಚರಗೊಂಡವನು ದುಃಖದಿಂದ ಮುಕ್ತನಾಗುತ್ತಾನೆ. ಒಂದು ಉದಾಹರಣೆ ಇಲ್ಲಿ ನೋಡೋದು ಅಂದ್ರೆ, ಈ ಹುಚ್ಚ ಇರ್ತಾನೆ. ಹುಚ್ಚ ಆದವನು ಏನ್ ಮಾಡಿರ್ತಾನೆ, ಅವನು ಯಾವತ್ತೂ ತಾನು ಹುಚ್ಚ ಅಂತ ಒಪ್ಕೊಳ್ಳೋದಿಲ್ಲ. ಅವನಿಗೆ ಮಾಡ್ತಂತ ಆ ಡಾಕ್ಟರ್ಗೂ ಸಹ ಅವನು ಆ ಡಾಕ್ಟರ್ಗೆ ಹುಚ್ಚ ಅಂತ ಹೇಳ್ತಾ ಇರ್ತಾನೆ. ಹಾಗೆಯೇ ಸಾಮಾನ್ಯ ಜನರು ಏನ್ ಹೇಳ್ತಾ ಇರ್ತಾರೆ, ಸಾಮಾನ್ಯ ಜನರು ಈ ಸಾಧು ಸಂತರನ್ನು ಹುಚ್ಚ ಅಂತ ಪರಿಗಣಿಸ್ತಾ ಇರ್ತಾರಂತೆ. ಯಾಕೆಂದ್ರೆ ಅವರಿಗೆ ಬಾಹ್ಯ ಪ್ರಪಂಚದ ಅರಿವು ಇರೋದಿಲ್ಲ. ಸಾಧು ಸಂತರುಗಳಿಗೆ ಬಾಹ್ಯ ಪ್ರಪಂಚದಲ್ಲ, ಯಾವಾಗ್ಲೂ ಅವರು ಆನಂದದಲ್ಲಿರ್ತಾರೆ. ಅವರಿಗೆ ದಯಾ, ಕರುಣೆ ಅನ್ನೋದು ಇರುತ್ತದೆ. ಸಾಮಾನ್ಯ ಜನರ ಟೀಕಾ ಟಿಪ್ಪಣಿಗಳಿಗೆ, ನಿಂದನೆಗಳಿಗೆ ಅವರು ಒಳಗಾಗುವುದಿಲ್ಲ ಮತ್ತು ಅವರು ಸತತ ಲೋಕ ಕಲ್ಯಾಣದ ಕೆಲಸಗಳನ್ನು ಮಾಡುತ್ತಾ ಮುಂದೆ ಹೋಗ್ತಾ ಇರ್ತಾರೆ. ಹೀಗೆ ಮಾನವ ಜನ್ಮದಲ್ಲಿ ದುಃಖದ ಪ್ರಾರಂಭ ಜನ್ಮ ಆಗುವುದಕ್ಕಿಂತ ಮುಂಚೆಯೇ ಶುರುವಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಅವ್ರು ಹೇಳಿದ್ದು, ಅಂಕುರ ಅಂದ್ರೆ ಆ ಮೊಳಕೆ ಹೊಡಿಬೇಕಾದ್ರೇನೆ ಅವಾಗ್ಲಿಂದನೇ ದುಃಖ ಶುರು ಆಗಿರುತ್ತೆ. ಅದನ್ನೇ ಅವ್ರು ಹೇಳ್ತಾ ಇದ್ದಾರೆ, ಗರ್ಭದಲ್ಲಿ ಯಾವ ತರಹ ಯಾತನೆಗಳನ್ನ ಅನುಭವಿಸುತ್ತೆ ಮಗು, ತಾಯಿಯ ಗರ್ಭದಲ್ಲಿದ್ದಾಗ ಯಾವ ತರದ
ತಾಯಿ ಏನಾದ್ರು ಮೊದಲು ಹೇಳಿದ್ರು ಖಾರದ ವಸ್ತು, ಇವನ್ ಕೆಲವು ಸಲ ಈ ತಂಪಾದ ವಸ್ತುಗಳನ್ನ ಸೇವನೆ ಮಾಡೋದ್ರಿಂದ ಆ ಮಗುಗೆ ಒಳಗಡೆ ಭಯಂಕರವಾದ ಚಳಿ ಅನ್ನೋ ಒಂದು ಅನುಭವ ಆಗತ್ತಂತೆ. ಹಾಗೆ ಆ ತಾಯಿ ಕೂಡ ಆ ವೇದನೆಯನ್ನು ಅನುಭವಿಸ್ಬೇಕಾಗತ್ತೆ. ಅದಕ್ಕೆ ಮಗು ಗರ್ಭದಲ್ಲಿದ್ದಾಗ ಅದು ಯಾವಾಗ್ಲೂ ಅಲ್ಲಿ ಒಂದು ಜಪ ಮಾಡ್ತಾ ಇರತ್ತಂತೆ, ಸೋಹಂ ಸೋಹಂ ಸೋಹಂ. ಅಂದ್ರೆ ನಾನು ಜೀವಾತ್ಮ ಪರಮಾತ್ಮ ಇಬ್ರು ಒಂದೇ ಅಂತ ಹೇಳಿ. ಅದೇ ಯಾವಾಗ ತನ್ನ ತಾಯಿಯ ಗರ್ಭದಿಂದ ಹೊರಗ್ ಬರುತ್ತಾ ಮಗು, ಆಗ ಅದು ಶುರು ಮಾಡತ್ತಂತೆ ಕೋಹಂ 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 ಅಂತ. ಅಂದ್ರೆ ನೀನ್ ಯಾರು, ನಾನ್ ಯಾರು, ನೀನ್ ಬೇರೆ ನಾನ್ ಬೇರೆ ಅಂತ. ಹೀಗೆ ಜನ್ಮ ಮರಣ ಚಕ್ರಗಳಿಂದ ಹೊರಗೆ ಬರಬೇಕು ಅಂದ್ರೆ ನಮಗೆ ಆತ್ಮಜ್ಞಾನ ಆಗಬೇಕು. ಈ ಆತ್ಮಜ್ಞಾನವನ್ನು ತೋರಿಸುವವನು ಸದ್ಗುರು. ಕೇವಲ ಸದ್ಗುರುವಿನಿಂದ ಮಾತ್ರ ಸಾಧ್ಯ. ಅದಕ್ಕೆ ಸದ್ಗುರುವು ಹಾಕಿಕೊಟ್ಟ ದಾರಿಯಲ್ಲಿ ನಡೆದಾಗ ಮಾತ್ರ ನಮಗೆ ಪೂರ್ಣತಃ ಶರಣಾಗತವಾದ ಸದ್ಗುರುವಿಗೆ ಪೂರ್ಣತಃ ಶರಣಾಗತರಾದಾಗ ನಮಗೆ ಈ ಜನ್ಮ ಮೃತ್ಯು ಚಕ್ರದಿಂದ ಹೊರಗೆ ಹೋಗಲು ಸಾಧ್ಯ ಅಂತ ಹೇಳ್ತಾ ಇಂದಿನ ಆಖ್ಯಾನವನ್ನು ಇಲ್ಲಿ ಮುಗಿಸೋಣ. ಈಗ ನಾವು ಧ್ಯಾನವನ್ನು ಮಾಡೋಣ. ಎಲ್ಲರೂ ತಾವು ತಮ್ಮ ಸುಖಾಸನದಲ್ಲಿ ಕುಳಿತುಕೊಳ್ಳಿ ಹಾಗೂ ಕಣ್ಣುಗಳನ್ನು ಮುಚ್ಚಿಕೊಂಡು ಕುಳಿತುಕೊಳ್ಳಿ. ನಾವು ಶ್ರೀರಾಮಚಂದ್ರ ಪ್ರಭುವಿನಲ್ಲಿ ಬೇಡಿಕೊಳ್ಳುತ್ತೇವೆ, ಬಂದಿದ್ದಂತ ಎಲ್ಲರಿಗೂ ಆಯುರ ಆರೋಗ್ಯ ಸುಖ ಸಮೃದ್ಧಿ ಸಮಾಧಾನ ಶಾಂತಿಯನ್ನು ಸಿಗಲೆಂದು ಆ ಶ್ರೀರಾಮಚಂದ್ರನಲ್ಲಿ ಬೇಡಿಕೊಳ್ಳುತ್ತಾ ಇಂದಿನ ಧ್ಯಾನವನ್ನು ಶುರು ಮಾಡೋಣ. ಎಲ್ಲರೂ ಇಂದು ಓಂ ಗಂ ಗಣಪತಯೇ ನಮಃ ಅನ್ನುವ ಒಂದು ನಾಮವನ್ನು ಉಚ್ಚರಿಸುತ್ತಾ ತಮ್ಮ ಉಸಿರಾಟದತ್ತ ಗಮನವನ್ನು ಹರಿಸಿಕೊಳ್ಳಬೇಕು ಅಂತ ಕೇಳ್ತಾ ಇದ್ದೀವಿ.
ಇಂದಿನ ಆಖ್ಯವನ್ನು ಮುಗಿಯುವ ಮುನ್ನ ಶಂಕರಾಚಾರ್ಯರ ಹೇಳಿದ ಒಂದು ಶ್ಲೋಕ. ಯಾವದ್ ಗುರುರ್ನ ಕರ್ತವ್ಯೋ ತಾವಾನ್ ಮುಕ್ತಿರನು ಲಭ್ಯತೆ. ಎಲ್ಲಿಯವರೆಗೂ ಗುರುವಿನ ಚರಣದಲ್ಲಿ ಶರಣಾಗತನಾಗುವುದಿಲ್ಲವೋ ಅಲ್ಲಿಯವರೆಗೆ ಮುಕ್ತಿಯು ಸಿಗುವುದಿಲ್ಲ. ಈ ಗುರುಪೂರ್ಣಿಮೆಯ ಮಹತ್ವದ ಪ್ರಯುಕ್ತ ನಾವು ಹೆಚ್ಚಾಗಿ ಈ ದಿನ ಗುರು ಶಿಷ್ಯರ ಸಂಬಂಧಗಳ ಬಗ್ಗೆ ಇವತ್ತು ತಿಳಿಸಿದ್ವಿ. ಹೀಗೆ ಗುರುಗೆ ಯಾವಾಗ ತನ್ನ ಶಿಷ್ಯರು ಅವನ ಕಲಿಸಿದ ಪಾಠಗಳನ್ನು, ಕಲಿಸಿದ ಜ್ಞಾನಗಳನ್ನು ಪ್ರಸಾರ ಮಾಡಿ ಜನರ ಲೋಕ ಕಲ್ಯಾಣಕ್ಕಾಗಿ ಉಪಯೋಗಿಸುತ್ತಾನೋ ಆಗ ಗುರುವಿಗೆ ಒಂದು ಗುರು ದಕ್ಷಿಣೆ ಸಲ್ಲಿಸಿದ ಹಾಗೆ ಆಗುತ್ತೆ ಅಂತ ನಾವು ನೋಡಿದ್ವಿ. ಅದೇ ರೀತಿ ನಮ್ಮ ಓಷನ್ ಆಫ್ ಜಾಯ್, ಈ ನಮ್ಮ ಕುಟುಂಬ ಎಲ್ಲ ಜನಗಳಿಗೂ ಉಪಯೋಗವಾಗಲೆಂದು ನಾವು ಈಗ ಏನು ಸತ್ಯತೆ ನೋಡಿ, ಹೋದಂತ ಲೈಟ್ ಬಂತು, ಕರೆಂಟ್ ಬಂತು, ಇದು ಸತ್ಯದ ಮಾತು. ಓಷನ್ ಆಫ್ ಜಾಯ್ ಉದ್ದೇಶ, ನಾವು ಏನು ಈಗ ನಮ್ಮ ಕಾರ್ಯಕ್ರಮದಲ್ಲಿ ಕಡೆಯಲ್ಲಿ ಒಂದು 10 ನಿಮಿಷ ಏನು ನಾವು ಧ್ಯಾನ ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಇದನ್ನ ಸದ್ಯದಲ್ಲೇ ನಾವು ಬೆಳಗಿನ ಜಾವ ಮತ್ತು ಸಾಯಂಕಾಲ ಈ 2 ಸಮಯಗಳಲ್ಲಿ ಈ ಕೇವಲ ಧ್ಯಾನ ಧಾರಣವನ್ನು ಮಾತ್ರ, ಮೆಡಿಟೇಷನ್ ಒಂದು ಅಷ್ಟೇ, ಬೇರೆ ಯಾವುದು ಅದರಲ್ಲಿ ಮಾತುಕತೆಗಳು ಏನು ಇರುವುದಿಲ್ಲ, ಬರೀ ಮೆಡಿಟೇಷನ್ ಅನ್ನ ಶುರು ಮಾಡಬೇಕು ಅಂತ ಇದ್ದೀವಿ. ಇದನ್ನ ಸದ್ಯದಲ್ಲೇ ತಮ್ಮೆಲ್ಲರಿಗೂ ತಿಳಿಸಲಾಗುತ್ತದೆ. ಅದರ ಪ್ರಕಾರ ನಾವು ಅದಕ್ಕೆ ನಿಮ್ಗೆಲ್ಲವನ್ನು ತಿಳಿಸ್ತೀವಿ. ತಾವೆಲ್ಲರೂ ಅದರಲ್ಲಿ ಜಾಯಿನ್ ಆಗಿ ಈ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ. ಹೀಗೆ ಪ್ರತಿದಿನ ನಾನೆಂಬುದು ನಾನಲ್ಲ, ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಜೈ ಜೈ ರಘುವೀರ ಸಮರ್ಥ. ಧನ್ಯವಾದ ಪ್ರಸಾದ್ ಜಿ. ನಮ್ಮ ಟೆಕ್ನಿಕಲ್ ಟೀಮ್ ಹೆಡ್ ಆದ ಶ್ರೀವಿದ್ಯಮ್ಮಗೆ ಧನ್ಯವಾದಗಳು. ಇಂದಿನ ಗುರುಪೂರ್ಣಿಮೆ ಪ್ರಯುಕ್ತವಾಗಿ ನಾವೆಲ್ಲರೂ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡೋಣ. ಅವರು ಹಾಕೊಟ್ಟಿದ್ದ ದಾರಿಯನ್ನು ಆಮೇಲೆ ನಡೆದು ನಾವೆಲ್ಲರೂ ಆತ್ಮಜ್ಞಾನವನ್ನು ಪಡೆದು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಇದೇ ಇಂದಿನ ಅವ್ರ ಚರಣದಲ್ಲಿ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಯಾರಿಗಾದ್ರೂ ಇಲ್ಲಿ ತಮ್ಮ ಅನುಭವವನ್ನ ಹೇಳ್ಬೇಕು ಅಂತಂದ್ರೆ ಅನ್ಸತ್ತೆ ಅಂದ್ರೆ ಹೇಳ್ಬಹುದು. ನಮಸ್ತೆ. ಇವತ್ತಿನ ಗುರು ಶಿಷ್ಯದ ಸಂಬಂಧದ ಒಂದು ವಿಷಯವಾಗಿ ಮಾತಾಡಿದ್ದು ತುಂಬಾ ಒಳ್ಳೆಯದಾಗಿತ್ತು, ಕಲಿಯುವಂತದ್ದಾಗಿತ್ತು. ಧನ್ಯವಾದಗಳು. ಗುರು ಪೂರ್ಣಿಮೆ ದಿನದಂದು ಈ ಒಂದು ವಿಷಯ ಬಂದಿದ್ದು ಬಹಳ ರಾಮದಾಸ್ ಸ್ವಾಮಿಯ ಮತ್ತು ಅವರ ಶಿಷ್ಯನ ಒಂದು ಆಖ್ಯಾನ ಬಂದಿತ್ತು. ತುಂಬಾ ಒಳ್ಳೆಯದಾಗಿ ತಿಳಿದು ಬಂತು. ಧನ್ಯವಾದಗಳು. ಜಯ ಜಯ ಗುರು ರಘುವೀರ ಸಮರ್ಥ. ಜಯ ಗುರುದೇವ್. ಥ್ಯಾಂಕ್ ಯು. ನಾಳೆಯ ಸಂಚಿಕೆಯಲ್ಲಿ ಮತ್ತೊಮ್ಮೆ ಎಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್.